ಏನ್ ಸತ್ಸಂಗ ಅಂದ್ರೆ ಸದ್ವಸ್ತುವನ್ನು ಕುರಿತು ಅದ್ರ ಬಗ್ಗೆ ಹೇಳುವುದು ಕೇಳುವುದು ಅಭ್ಯಾಸ. ಸದ್ವಸ್ತು ಅಂದ್ರೆ ಕೆಡಲಾರದಂತ ವಸ್ತು ಸತ್ಸಂಗ ಅಂದ್ರೆ. ಅದರ ಬಗ್ಗೆ ಹೇಳು ಕೇಳುವ ಬ್ರಹ್ಮನಿಷ್ಠರ ಸಂಘನ ಸತ್ಸಂಗ. ಏನ್ ಎಷ್ಟು ದಿವಸ ಸತ್ಸಂಗ ಮಾಡಿದ್ರೆ ನಿನಗಿದ ಸಂಸ್ಕಾರಕತೆ ನಾನು ಹೇಳ್ಯಾರ. ಮನಸ್ಸು ಬೇಕಲ್ಲ, ಒಲವಿಲ್ಲೇ ಮಾಡಿದ್ರೆ ಸಂಘ, ಒಲವಿನಿಂದ ಸಂಘ ಮಾಡಿದ್ರೆ ಅದು ಪರಿಣಾಮಕತೆ. ಸ್ವರೂಪಾವಸ್ಥಿತಿಯನ್ನು ನಾವು ಹೊಂದಬೇಕಾದ್ರೆ ಅನೇಕ ಮನುಷ್ಯನ ಜನ್ಮಗಳು ಕಳೆದು ಹೋಗ್ಬೋದು. ಏನ್ ಒಂದೇ ಜನ್ಮಕ್ಕೆ ಇದು ಅವ್ನು ಸಿದ್ಧಿಸತ್ತದ ಅಂದ್ರೆ ಹಿಂದಿನ ಜನ್ಮದಾಗ ಅವ್ನು ಸಾಧನ ಮಾಡ್ಯಾನ ಅಂತ ತಿಳ್ಕೊಬೇಕು ನೋಡ್ರಿ. ನರನಾಮ್ ಅಯನ ಅಂದ್ರೆ ಮನುಷ್ಯನ ಅಯನ ಅಂದ್ರೆ ಗುರಿ. ಏನ್ ಅವನ ಧ್ಯೇಯ ಉದ್ದೇಶ ಏನಪ್ಪಾ? ಮನುಷ್ಯನ ಜನ್ಮದ ಉದ್ದೇಶ ಶಾಶ್ವತ ಸುಖವನ್ನು ಹೊಂದುವುದು. ಸತ್ಯನಾರಾಯಣ ಸತ್ಯವನ್ನ ಹೊಂದುವುದು ಮನುಷ್ಯನ ಗುರಿ. ನರನಾಮಯ್ಯನ ಅಂದ್ರೆ ಮನುಷ್ಯನ ಗುರಿ ಸತ್ಯವನ್ನ ಹೊಂದುವುದು. ಅದಕ್ಕೆ ಸತ್ಯನಾರಾಯಣನ ವ್ರತ ಹಿಡೀರಿ ಅಂತ ಸತ್ಯವನ್ನು ಹೊಂದುವಂತಹ ಪ್ರಯತ್ನವನ್ನು ಮಾಡಿ. ನಾವು ಸತ್ಯ ಅಂದ್ರೆ ಅದೇನು ಯಾವುದೇ ಜಾತಿ ಅಲ್ಲ ಅದು. ಯಾಕೆ ಸತ್ಯನಾರಾಯಣ ಅಂದ್ರೆ ಇದು ಬ್ರಾಹ್ಮಣರದಪ್ಪ ಅಂತ ಕೆಲವರು ಜನ ಕಲ್ಪನಿಸ್ಕೊಂಡಿರ್ತಾರೆ, ಹೌದಿಲ್ಲ? ಇವು ವರದ ಶಂಕರ ಅಂತ ಇವ್ರು ಇಟ್ಕೊಂಡಿದ್ರು. ಪೂಜೆ ಅದನ್ನ ಕತೆ ಹೇಳ್ಕೊಂತ ಹೋಗೋರು ಅವರು ವಿಶೇಷ ಸಂಗ್ರಹ ಮಾಡಿ ಅದೊಂದು ಬೇರೆ ಅದು. ಅದರ ಅರ್ಥನ ನಿಜವಾಗಿ ಅರ್ಥ ಯಾಕ್ರಿ? ಸತ್ಯವನ್ನು ಹೊಂದೋದು ಸತ್ಯನಾರಾಯಣನ ಇದಂದ್ರೆ ಮನುಷ್ಯನ ಗುರಿ ಸತ್ಯವನ್ನು ಹೊಂದೋದು. ಉಪನಯನ ಅಂದ್ರೆ ಚಿತ್ತವನ್ನು ಆತ್ಮನ ಸಮೀಪದಲ್ಲಿ ಇಡುವುದು. ಉಪಸಮಿತಿ ವಾಸ, ಮನಸ್ಸನ್ನ ಅದರ ಸಮೀಪ, ಆತ್ಮನ ಸಮೀಪ, ಆನಂದದ ಸಮೀಪದಲ್ಲಿ ಮನಸ್ಸನ್ನು ನಿಲ್ಲಿಸುವುದು. ಅದಕ್ಕೆ ಉಪನಯನ ಸಂಸ್ಕಾರಗಳನ್ನು ಕೊಡುವುದು. ಏನ್ ಆ ಸಂಸ್ಕಾರ ಕೊಡಬೇಕು ಮಕ್ಕಳಿಗೆ. ಏನ್ ಅದರ ನೆನಪು ಮಾಡ್ಕೊಂಡು ನಿಜವಾದ ಇರುವಿನ ನೆನಪು ಮಕ್ಕಳಿಗೆ ಅದರ ಸಂಸ್ಕಾರ ಕೊಡುವುದು. ಉಪನಯನ ಸಂಸ್ಕಾರಗಳನ್ನು ಕೊಡುವುದು. ನಿಜವಾದ ಸುಖ ಹೊಂದಲಿಕ್ಕೆ ಎಲ್ಲರಿಗೂ ಒಂದೇ ದಾರಿ ಅದ, ಒಂದೇ ಮಾರ್ಗ ಅದ, ಬೇರೆ ಬೇರೆ ಮಾರ್ಗ ಇಲ್ಲ. ಎಲ್ಲರೂ ಹೋಗ್ಬೇಕಾದ ದಾರಿ, ಎಲ್ಲಿ ಹೋಗಂಗಿಲ್ಲ ಅಲ್ಲಿ ಅದು. ಯಾಕ್ರಿ? ಇಲ್ಲಿ ಗಮನಾಗಮನ ಕ್ರಿಯೆ ಇಲ್ಲ. ಇದ್ದದ್ದನ್ನು ಇದ್ದಕ್ಕಿದ್ದಂಗೆ ತಿಳ್ಕೊಂಡು ಉಳ್ಕೋಬೇಕಾಗೈತಿ. ಸುಮ್ಮನೆ ಇರಕ್ಕೆ ಎಷ್ಟು ದಾರಿ ಇದಾವ್ರಿ? ಮನಸ್ಸನ್ನು ಸುಮ್ಮನೆ ಇರ್ಸಕ್ಕೆ ಎಷ್ಟು ದಾರಿ ಬೇಕಾವು? ಬೇರೆ ಬೇರೆ ಅದಾವನ? ಸುಮ್ಮನೆ ಇರೋದು ಯಾವ್ದಾರ ಜಾತಿಗೆ ಸಂಬಂಧಪಟ್ಟತಿನ? ಇದು ಸುಮ್ಮನೆ ಇರೋಕೆ ಅನ್ನೋದು ಯಾವ್ದಾರ ವರ್ಗಕ್ಕೆ, ಯಾವ್ದಾರ ಕಾಲಕ್ಕೆ, ದೇಶ ಕಾಲಕ್ಕೆ, ಎಲ್ಲ ಕಾಲದೊಳಗೂ ಒಂದೈತಿಲ್ವ ಸುಮ್ಮನೆ ಇರೋದು? ಅವ್ರು ಸುಮ್ಮನೆ ಇರೋಕೆ ಬೇರೆ, ಇವ್ರು ಸುಮ್ಮನೆ ಇರೋಕೆ ಬೇರೆ ಬೇರೆ ಅದಾವ. ಏನು ಮನಸ್ಸು ಸುಮ್ಮನೆ ಇದ್ದು, ಮನಸ್ಸು ಸುಮ್ಮನೆ ಇದ್ದಾಗ ಅದು ಎಲ್ಲರಿಗೂ ಒಂದೇ ಅನುಭವ ಬರುತ್ತೆ. ಸುಮ್ಮನೆ ಇರಿಸೋದು ಒಂದೇ ಐತೆ ಅದು. ಏನ್ ಬೇರೆ ಬೇರೆ ಇಲ್ಲ ಅದಕ್ಕೆ. ಸುಮ್ಮನೆ ಇರ್ಸಕ್ ಮಾರ್ಗ ವಿಚಾರದಿಂದ ಮನುಷ್ಯನ ಚಂಚಲ ಎಲ್ಲ ಆಗದಂಗೆ, ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡದಂಗೆ ಮನಸ್ಸನ್ನು ಸುಮ್ಮನೆ ಇರಿಸು. ಅಲ್ಲಿ ನಿನಗೆ ಸೂತ್ರ ಹತ್ತೈತಿ. ಸುಮ್ಮನೆ ಇದ್ರೆ ಎಲ್ಲರಿಗೂ ಅದು ಬ್ರಹ್ಮಸೂತ್ರ ಹತ್ತೈತಿ. ಏನ್ ಜಾತಿ ಹಿಡ್ಕೊಂಡು ಹತ್ತೈತನ ಅದು? ಸುಮ್ಮನೆ ಇರುವಿಕೆ ಅನ್ನೋದು ಜಾತಿಗೆ ಸಂಬಂಧಪಟ್ಟಿಲ್ಲ ಅದು. ಏನ್ ಎಲ್ಲ ಜಾತಿ ಕುಲ ಗೋತ್ರದಿಂದ ಭಿನ್ನವಾದದ್ದು ಅದು. ಏನ್ ಜಾತಿ ಕುಲ ಗೋತ್ರ ದೂರಗಮ್ ಅಂತ ಅದಕ್ಕೆ ಅಂತ. ಯಾವುದೇ ಒಬ್ಬ ವ್ಯಕ್ತಿಗೆ, ಯಾವುದೇ ಒಂದು ಧರ್ಮಕ್ಕೆ, ಜಾತಿಗೆ ಸಂಬಂಧಪಟ್ಟಿಲ್ಲ ಅದು ಸುಮ್ಮನೆ ಇರುವಿಕೆ. ನಿದ್ರೆ ಮಾಡಲಿಕ್ಕೆ ಹಂಗೆ ಎಲ್ಲರಿಗೂ ಒಂದೇ ಮಾರ್ಗ ಅದ, ಹಂಗೆ ಶಾಂತಿ ಸಮಾಧಾನ ಹೊಂದಲಿಕ್ಕೆ ಎಲ್ಲರಿಗೂ ಒಂದೇ ಅದ.
ಶಾಂತಿ ಸೂತ್ರ ಹಿಡಿದ್ರೆ ಶಾಂತಿ ಇರ್ತೈತಿ. ಏನ್ ಶಿವಸೂತ್ರ ಹಿಡಿದ್ರೆ ಶಿವ ಇರ್ತೈತಿ. ಶಿವಸೂತ್ರ ಹಿಡಿದ್ರೆ ಶಿವ ಹೆಂಗೆ ಅನುಭವ ಕೊಡ್ಬೇಕು? ಶಿವ ಅಂದ್ರೆ ಮಂಗಲ ಕಲ್ಯಾಣ. ಏನ್ ನಿನ್ನ ಬಿಟ್ಟು ಅದಿಲ್ಲ. ಶಿವ ನಮ್ಮನ್ನು ಬಿಟ್ಟು ಅನ್ಯವಾಗಿದ್ದಾನಂತ ಹುಡುಕಾಕತ್ತೀವಿ ನಾವು. ಸುಳ್ಳ ವ್ಯರ್ಥ ಶ್ರಮ ಪಡ್ಲಿಕ್ಕತ್ತೀವಿ. ಶಿವ ಅಂದ್ರೆ ನಮ್ಮ ಕಲ್ಪನೆದಾಗ ಒಂದು ವ್ಯಕ್ತಿ ಅಂತ ಕಲ್ಪಿಸ್ಕೊಂಡು ಕೂತೀವಿ ನಾವು. ಅಲ್ಲದು ಶಿವ ಅಂದ್ರೆ ಅದು ವ್ಯಕ್ತಿ ಅಲ್ಲದು. ಏನ್ ವ್ಯಕ್ತ ಅಲ್ಲದು, ಅವ್ಯಕ್ತವಾದದ್ದು. ಶಿವ ಅಂದ್ರೆ ಮಂಗಲ ಸ್ವರೂಪ. ಶಿವಸೂತ್ರ ಹೊಂದ್ಬೇಕಂತೇವಿ, ಶಿವಸೂತ್ರ ಹಿಡ್ಕೊಂಡು ಕುಂತೇವಿ. ನಿನ್ನೊಳಗೈತೆ ಅದು ಶಿವಸೂತ್ರ. ಆನಂದ ಸಾಮ್ರಾಜ್ಯ ನಿನ್ನೊಳಗೈತಿ. ಮನುಷ್ಯನ ಎಲ್ಲ ವಿಚಾರಗಳು ಕಲ್ಪನೆಗಳು ಅಡಗಿದಾಗ ಅದು ಅನುಭವ ಬರ್ತೈತಿ. ಎಲ್ಲರಿಗೂ ಅನುಭವ ಬರ್ತೈತಿ. ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡಲೇ ಇಲ್ಲ ಅಂದ್ರೆ ಆ ಸೂತ್ರ ಎಲ್ಲರಿಗೂ ಹತ್ತಿ ಬಿಡ್ತೈತಿ. ಬ್ರಹ್ಮಸೂತ್ರ, ಶಿವಸೂತ್ರ, ಮಂಗಲ ಸೂತ್ರ, ಸಂಧ್ಯಾ ಸೂತ್ರ ಅಂತ ಕರೀತಾರೆ ಅದಕ್ಕೆ. ಮನಸ್ಸು ತನ್ನ ಎಲ್ಲ ಕಲ್ಪನೆಗಳನ್ನೆಲ್ಲ ಅಡಗಿಸ್ಬಿಡ್ತೆ ಅಂದ್ರೆ ಕಳ್ಕೊಂಡ್ಬಿಡ್ತೆ. ಅದಕ್ಕೆ ಮನಸ್ಸಿಗೆ ಅಸ್ತಿತ್ವನೂ ಉಳಿದಿಲ್ಲ. ಮನಸ್ಸು ನಾಶ ಆಯ್ತು ಅಂದ್ರೆ ನಿಜವಾದ ಸ್ವರೂಪದ ಆನಂದ ಅನುಭವ ಬರಕ್ಕೆ ಶುರು ಆಗ್ತೈತೆ. ಮನೋನಾಶವೇ ಮಹೋದಯ ಅಂತ ಅದಕ್ಕೆ ಅಂತಾರೆ. ಮನಸ್ಸನ್ನ ನಾಶ ಮಾಡ್ಕೋಬೇಕಾಗೈತೆ. ಮನಸ್ಸು ಎಲ್ಲಿ ಮಠ ಇರ್ತೈತಿ ಅಲ್ಲಿ ಮಠ ನಿಮ್ಮ ಮನುಷ್ಯ. ಮನಸ್ಸೊಳಗ ಮನುಷ್ಯ ಅಂದ್ರೆ ಮನಸ್ಸು ನಾಶ ಆದ್ಮ್ಯಾಗ ದೇವ್ರು ನೀನು. ಮನಸ್ಸಿಲ್ದವನ ದೇವ್ರು, ಮನಸ್ಸಿದ್ದವ ಮನುಷ್ಯ ಅಂತ. ಎಲ್ಲಿ ತನಕ ನೀನು ಮನಸ್ಸು ಇರ್ತೈತಿ ಅಲ್ಲಿ ತನಕ ನೀ ಮನುಷ್ಯ. ಮನಸ್ಸು ನಾಶ ಆದ್ಮ್ಯಾಗ ದೇವ್ರ ನೀನಾಕಿ. ಏನ್ ಶಿವಸೂತ್ರ, ಬ್ರಹ್ಮಸೂತ್ರ, ಸಂಧ್ಯಾಸೂತ್ರ ಎಲ್ಲ ಒಂದ. ಶುದ್ಧ ಸತ್ವ ಪ್ರಧಾನವಾದ ಮನಸ್ಸಿನಿಂದ ಇದು ನಮ್ಗೆ ಅನುಭವ ಬರ್ತೈತೆ ನೋಡ್ರಿ. ಮನಸ್ಸು ಸತ್ವ, ಶುದ್ಧ ಸತ್ವ ಅಂದ್ರೆ ಪೂರ್ಣ ರಜೋ ತಮೋ ಗುಣಗಳ ಎಲ್ಲ ಇಲ್ಲದಂಥದ್ದು. ರಜೋ ತಮೋಗಳಿಂದ ಮನಸ್ಸು ಚಂಚಲಕೈತಿ. ಸರ್ವೇರ್ಕಿತ್ತಂದ್ರೆ ಮನಸ್ಸು ಶುದ್ಧ ಸತ್ವ ಪ್ರಧಾನ. ಅವಾಗ ಮನಸ್ಸು ನಿಶ್ಚಲಕೈತಿ. ಅವಾಗ ನಮಗೆ ಇದು ಅನುಭವ ಬರ್ತೈತಿ. ಏನ್ ಅದಕ್ಕೆ ಆ ಶುದ್ಧ ಸತ್ವ ಪ್ರಧಾನವಾದ ಗುಣವನ್ನು ಪಡೆಯುವುದನ್ನ ಪ್ರತಿಯೊಬ್ಬ ಮಾನವನ ಕರ್ತವ್ಯ. ಏನ್ ಅದಕ್ಕೆ ನಾವು ನಿರಂತರ ಅಭ್ಯಾಸ ಮಾಡ್ಬೇಕಾಗೈತಿ. ಆಹಾರ ವಿಹಾರ ನಿಯಂತ್ರಣ ಬೇಕಾಗ್ತೈತಿ. ಇವು ರಜೋಗುಣ, ತಮೋಗುಣ, ಸತ್ವಗುಣವು ಆಹಾರದಿಂದನ ಹೆಚ್ಚಾಗಿ ಉತ್ಪನ್ನ. ಆಹಾರದ ಪರಿಣಾಮ ಎಂಥ ಅನ್ನ ಉಂತಿ ಅಂಥ ಗುಣಗಳು ತಯಾರಕ್ಕವ. ನಿನ್ನ ಸಾತ್ವಿಕ ಆಹಾರ ಸೇವನೆ ಮಾಡಿ ಸಾತ್ವಿಕ ಗುಣ. ಹೌದಿಲ್ಲ? ರಜೋ ಗುಣದ ಆಹಾರ ಸೇವನೆ ರಜೋ ಗುಣ, ತಮೋ ಗುಣದ ಆಹಾರ ಸೇವನೆ ತಮೋ ಗುಣ ಬರ್ತೈತಿ. ಆ ಅನುಭವ ಇಲ್ಲ ನಮ್ಗೆ. ಅಂತ ಏನ್ ತಿಂತೇವಿ ಅದರಿಂದ ಏನಾಕೈತಿ ಅನ್ನೋ ಅನುಭವ ತಿನ್ನುವ ಬೇಕು. ಅಂದಾಗ ನಿನಗಿದು ಅನುಭವ ಆಕೈತಿ ಅಂತ. ತಿನ್ನುವ ಇರ್ಲಿಲ್ಲ ಅನುಭವ ಆಗುದಿಲ್ಲ. ಏನ್ ಎಂಥ ಅನ್ನ ಉಂತಿ ಅಂತ ಮನಸ್ಸು ತಯಾರಕೈತಿ. ಏನ್ ಮತ್ತ ಅಂಥ ಅದಕ್ಕೆ ತಕ್ಕಂಗೆ ನೀ ಕರ್ಮಗಳನ್ನ ಮಾಡೈತಿ. ಆ ಗುಣಕರ್ಮ ವಿಭಾಗಶಃ ಅಂದ ನಿನ್ನಲ್ಲಿ ಯಾವ ಗುಣಗಳು ಸತ್ವಗುಣ ಅಂದ ಅದಕ್ಕೆ ತಕ್ಕಂಗೆ ಕರ್ಮಗಳನ್ನು ನಾವು ಮಾಡ್ತಾನೆ. ತಮೋ ಗುಣ ತಕ್ಕಂಗೆ ಕರ್ಮಗಳು, ರಜೋಗುಣ ತಮೋಗುಣ ಅವನು ಮಾಡೈತ್ ಬರಬೇಕು. ಅದ್ರ ತಕ್ಕಂಗೆ ಅದ್ರ ಫಲ ನಾವು ಉಂಡತಿರ್ಬೇಕು. ಏನ್ ಸತ್ವ ಪ್ರಧಾನ ಆದಾಗ ಇದು ನಮ್ಗೆ ಅನುಭವ ಬರ್ತದೆ. ನೀವು ಯಾವಾಗಲೂ ಮನಸ್ಸು ಸತ್ವ ಪ್ರಧಾನ ಇರ್ಬೇಕು. ಅದಕ್ಕೆ ಯುಕ್ತಾಹಾರ ವಿಹಾರಶ್ಯ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ಯಾವಾಗಲೂ ಮನಸ್ಸು ಸತ್ವ ಪ್ರಧಾನ ನಾವು ಇಟ್ಕೋಬೇಕಂದ್ರೆ ಅದಕ್ಕೆ ಯೋಗ್ಯವಾದಂಥ ಆಹಾರವನ್ನು ನಾವು ಕೊಡಬೇಕು. ಎಂಥ ಆಹಾರನ ಕೊಡ್ತೇವೆ ಅಂಥ ಗುಣಗಳು ನಮ್ಮಲ್ಲಿ ನಿರ್ಮಾಣ ಆಗ್ತವೆ. ಅದು ಬೇಕಲ್ಲ ನಮಗೆ. ಆ ತಿನುಭವ ಅನ್ನದ ಪ್ರಭಾವ ಭಾಳ ಆಕೈತೆ. ಏನ್ ಅದರ ಸೂಕ್ಷ್ಮ ಅಂಶ ಮನಸ್ಸು ಆಕೈತಿ. ಜಡವಾದದ ಅಂಶ ಮಲ ಆಕೈತಿ ಅನ್ನದ್ದು. ಏನ್ ಅದು ಸೂಕ್ಷ್ಮ ಭಾಗ ಏನೈತಿ ಅಲ್ಲ ಅದು ರಜೋಗುಣದ ಆಹಾರ ರಜೋಗುಣ ತಯಾರಕ್ಕವು.
ತಮೋ ಗುಣದ ಆಹಾರದ ತಮೋ ಗುಣ ತಯಾರಕ್ಕೆ ಸಾತ್ವಿಕ ಗುಣ ಆಗುವಂತ ಸಾತ್ವಿಕ ಆಹಾರ ಸೇವನೆ ಮಾಡ್ಬೇಕು. ಏನ್ ಅದು ಯೋಗ ಸಾಧಕನಿಗೆ ಅದು ಮುಖ್ಯ. ಅದು ಅದಕ್ಕೆ ಅದನ್ನ ನೋಡಿ ಅವ ಅದನ್ನ ಸ್ವೀಕಾರ ಮಾಡ್ತಾನ. ಆಹಾರ ಸ್ವೀಕಾರ ಮಾಡ್ಬೇಕಾದ್ರೆ ಭಾಳ ಸೂಕ್ಷ್ಮ ಐತೆ ಅವಂದೆಲ್ಲ. ಸಿಕ್ಕದ್ದ ತಿನ್ನಕ್ ಹೋಗುದಿಲ್ಲ ಅವಂಗ. ಈ ಅಭ್ಯಾಸ ದಶೆಯೊಳಗೆ ಅದ ಪರಿಣಾಮ ಭಾಳ ಆಕೈತಿ. ಅದಕ್ಕೆ ಸಾತ್ವಿಕರ ಮನೆಯೊಳಗೆ ಆಹಾರ ತಗೋಬೇಕಂತ ನಿಯಮ. ಏನ್ ಮತ್ತ ತುಡುಗು ಮಾಡಿದ ಆಹಾರ ತಿಂದ್ರ ಯಾಕ್ರಿ ಲಪಡಾಗಿರಿ ಮಾಡವ್ರು ತಂತಂದು ಹಾಕ್ತಾರೆ, ಅವ್ರಿಗೆ ಆ ಗುಣಗಳು ಬರ್ತಾವಂತ. ಬ್ರಾಹ್ಮಣನ ಕತಿ ಹೇಳ್ತಾರಲ್ಲ, ಯಾಕ್ರಿ ತುಡುಗು ಮಾಡಿದ್ದವಾಗ ತುಡುಗು ಮಾಡ್ಬೇಕನ್ನೋ ಭಾವ ಬಂದ್ಬಿಡ್ತೈತಿ. ಅದಕ್ಕೆ ಉತ್ತಮರ ಮನೆಯೊಳಗೆ ಆಹಾರ ನಾವು ತಗೋಬೇಕು. ಒಳ್ಳೆ ಸಂಸ್ಕಾರವಂತರ ಮನೆಯೊಳಗೆ ನಿಯಮ. ಏನ್ ತಿಂತೇನೆ ಅಂತ ಏನಾರ ಕಬ್ಬುಗನ ತಿಂದ್ರೆ ಅದ್ರ ಪರಿಣಾಮ ಆಗೇ ಬಿಡ್ತೈತಿ ನಮಗೆ. ಏನ್ ವೃತ್ತಿ ಆ ನಮೂನಿ ಆಕೈತಿ, ಆ ನಮೂನಿ ಕರ್ಮಗಳು ಚಲೋ ಆಕಾವ. ಸಾತ್ವಿಕ ವೃತ್ತಿ ಯಾರು ಸಾತ್ವಿಕ ಗುಣಗಳ ತಯಾರ. ರಜೋ ವೃತ್ತಿ ತಮೋ ವೃತ್ತಿ ಅದಕ್ಕೆ ತಕ್ಕಂಗೆ ಕರ್ಮಗಳು ಶುರುವಾಗ್ತಾವ ನೋಡಿ. ಅದರ ಫಲ ಉಣ್ಣಬೇಕಾಕೈತಿ ನಾವು. ಅದಕ್ಕೆ ಅಧ್ಯಾತ್ಮ ಸಾಧಕ ಬಹಳ ಈ ಆಹಾರದಲ್ಲಿ ಬಹಳ ಎಚ್ಚರದಿಂದ ಇರ್ತಾನೆ. ಏನ್ ಅದು ಪ್ರೀತಿಯಿಂದ ಕೊಟ್ಟರೆ ತಗೋಬೇಕು ಸ್ವೀಕಾರ. ಯಾಕ್ರಿ ಇನ್ನೊಬ್ಬರು ಇದಕ್ಕಾಗಿ ಕಿರಿಕಿರಿಗೆ ಮಾಡಕ್ ಹೋಗ್ಬಾರ್ದು. ಊಟ ಅವ್ರ ಪ್ರೀತಿಯಿಂದ ಕೊಟ್ಟದ್ದು, ಹೌದಿಲ್ಲ? ನೀವು ಒತ್ತಾಯದಿಂದ ಹೊರೆಯಾಗಿ ಅವ್ರಿಗೆ ಭಾರ ಆಗ್ಬಾರ್ದು. ಯಾರಿಗೆ ಏನ್ ಪಾಯವ ಕಿರಿಕಿರಿ ಪಾಯ ಪೀಡಾ ಕೊಟ್ಟಿರ್ತಾರಲ್ಲ ಅಂತ ಆಹಾರ ಏನು ಉಪಯೋಗ ಆಗೋದಿಲ್ಲ. ಹೌದಿಲ್ಲ? ಇದೊಳೆ ಬಂದೈತಿ ಪಾ ಕವಟ್ ಕಾಸಲ್ಲೇ ಹೋಗ್ಲತ್ತಾಗಂತ. ಹೌದಿಲ್ಲ? ಆ ಒಬ್ಬಾಕಿ ಆಕಿ ಭಕ್ತಳ, ಅವ್ರನ್ನ ಒಂದಿನ ಮನಿಗ್ಯಾರ ಕರ್ಕೊಂಡು ಹೋಗ್ಬೇಕಂತ ಕರ್ಕೊಂಡು ಹೋಗಿದ್ಲಂತ ಪಾಪ ಸ್ವಾಮಿಗಳ್ನ. ಬ್ಯಾಡಮ್ಮ ಇಲ್ಲೇ ಇದನ್ನ ಮಾಡೋ. ಇಲ್ಲ ಮನಿಗೆ ಬರ್ರಿ ಅಂತ. ಭಾಳ ಸಣ್ಣ ಮನಿ, ಅಲ್ಲೇ ಸಣ್ಣ ಮನ್ಯಾಗ ಅಲ್ಲೇ ಅಡಿಗೆ ಮನೆ ಸಮೀಪ ಅಲ್ಲೇ ಹೋದಟ್ಟೆ ಅವ್ರನ್ನ ಕುಂಡಿಸ್ಕಾರ. ಹಾಲು ಕಾಸಾಕಿಟ್ಲಂತ. ಅದು ಕೆನಿ ಬಂದೈತಿ. ಅದನ್ನ ವಾಟೆದಾಗ ಹಾಕ್ಬೇಕನ್ನೋರ ಕೆನಿ ಬಿದ್ದುಬಿಟ್ಟೈತೆ. ಅವಾಗ ಆಕಿ ಮಾಡಿಬಿಟ್ಟಾಳ. ಅದನ್ನ ಮಾಡಿದ ಕೂಡ ಅದನ್ನ ಕೇಳ್ಯಾರ ಅವರು. ಅದನ್ನ ತಂದು ಕೊಟ್ಟಾಳ. ಅಮ್ಮ ನನಗಿದು ಬೇಡ ಅಂತ. ಯಾಕ್ರಿ ಅಪ್ಪುಳ ಹಿಂಗೆ ಯಾಕಂತೀರಿ? ಇದ್ರಾಗ ಕುಡಿದ್ವ ಬ್ಯಾಡ ನನಗೆ ಮರಿಗೆ ಅದನ್ನೇ ಹೌದಿಲ್ಲ, ನಾನು ಕೆನಿ ಹೋಗತ್ತಲ್ಲ ಅಂತಾರೆ. ಅದಕ್ಕೆ ನಮ್ಗೆ ಬ್ಯಾರೇದು ಕೊಡೋದು. ಹಿಂದಗಡೆ ಕೆನಿ ತಕ್ಕೊಂಡು ಬಂದು ಕೊಟ್ಟ ತೊಗೊಂಡ್ರು. ಏನ್ ಅಷ್ಟು ಸೂಕ್ಷ್ಮ ಅದ ಅದು. ಏನ್ ನಾವು ಹಾಗೆ ಇರುವಾದ ಬಿಡ್ತಾ ಎಲ್ಲ ಇರುವಾದ ಹುಡುಗರು ಇರ್ತೇವಲ್ಲ, ಭಿನ್ನಾಯ್ಕೆ ಹೋದಾಗ ಇರ್ಲಿ ಎಲ್ಲ ಅಂತ. ಹೋದಿಲ್ಲ? ಕೈಯಾಗಿನ ಉಂಗುರ ಬಿದ್ರು ನುಂಗಿ ಬಿಟ್ಟ ಅಂತ ಹೇಳ್ತಾರಲ್ಲ. ಯಾಕ್ರಿ ಹೇಳೋಲ್ಲ? ಬಣ್ಣಾಕ್ ಹೋದಾಗ ಇರುವಾಗ ಉಂಗುರ ಕೈ ಬಿಡದೆ. ಪ್ರಸಾದ ಎಡ್ಯಾಗಿಂದ ಬಿಡೋಂಗಿಲ್ವಾ, ನಮ್ಮ ಧರ್ಮ ಐತಿ ಅಂತ ತಿಂದು ಬಿಟ್ಟ. ಆಕಿನ್ ಹೆಂಗ್ ಮಾಡ್ಬೇಕಿನ್ನ ಆಕಿ ಪಾಪ ಬಂಗಾರ ಹೋತನಂದು ಆಕಿ ಭಾಳ ಬೆರಿಕಿದ್ಲಂತ. ಇನ್ನೊಂದು ಐಟಮ್ ನೀಡುವಾಗ ಆ ಚಮಚನ ಬಿಟ್ಬಿಟ್ಟಾಳ. ಏನ್ ತಿಂತಾನತ? ನಿನ್ ಧರ್ಮ ಐತಲ್ಲ ತುಂಬ ತಪ್ಪಾಯ್ತವ, ನನಗೆ ನಾಳಿಂದ ತೆಗೆದು ಕೊಡ್ತೇನೆ ಅದು. ಹಿಂಗೂ ಇರ್ತಾರ, ಹೌದಿಲ್ಲ? ನಾಳಿಂದ ಹೊರಗೆ ಹೋದಾಗ ಅದನ್ನ ತೆಗೆದು ಕೊಡ್ತೇನೆ. ಕಡೆಕಾಗಬೇಕಲ್ಲ ಅದ. ಸಿದ್ಧಿಗಳನ್ನು ಮಾಡುವುದು ಎಲ್ಲ ವಿಷಯ ಭೋಗಕ್ಕಾಗಿ. ಸ್ವರೂಪ ಜ್ಞಾನವೊಂದನ್ನು ಬಿಟ್ಟು ಉಳ್ಕಿದ್ದು ಏನು ಮಾಡಿರೋ ಎಲ್ಲ ಆಶಾ ಬರುಕರ. ಅವರೆಲ್ಲ ಪೂರ್ಣ ಆಶೆ ನಾಶ ಮಾಡ್ಕೊಂಡಾಗ ಸ್ವರೂಪ ಜ್ಞಾನ ಮಾಡ್ಕೊಳಕ್ ಬರ್ತೈತಿ ನೋಡ್ರಿ. ಅಂಥವ್ರು ಈ ಜಗತ್ತಿನೊಳಗೆ ಬಹಳ ದುರ್ಲಭ.
ಕಾಮನೆಯೂ ಲವಲೇಶವೂ ಇಲ್ಲದ ಸಂತನು ಈ ಜಗತ್ತಿನಲ್ಲಿ ದೊರೆಯುವುದು ಬಹಳ ದುರ್ಲಭ ಅಂತ. ಒಂದಿಲ್ಲ ಒಂದು ಆಶಯ ಇದ್ದೇ ಇರ್ತಾವಲ್ಲ. ಸ್ವಾಮಿಗಳದಾಗಿದ್ದಾರೆ ಆಶೆ ಹುಡುಕರೆಲ್ಲ. ಆಶೆ ಬುರ್ಕ ಗುರುಗಳ ಭಾಳ ಮಂದಿ ಅದಾರ. ಶಿಷ್ಯನ ಯಾವಾಗ ಬೇಕು ಅವಾಗ ತಿಳಿಗಳು ಆ ಬಹು ಗುರು ವಸಂತಿ ಶಿಷ್ಯ ವಿತ್ತಾಪಹಾರಕ ನ ಚಿತ್ತಾಪಹಾರಕ. ಏನ್ ತಂದು ಕೊಡ್ತೀಪ್ಪ ನಮ್ಮ ಶಿಷ್ಯ ನಮ್ಮ ಮಠಕ್ಕೆ ಏನು ಕೊಡ್ತೀನಿ ನೀನು ಅಂತ. ಇದನ್ನ ಮಾಡವ್ರು ಬರೀ ಅವ್ರು ವಿಷಯ ಸಂಗ್ರಹ ಮಾಡ್ಕೊಂತ ಜ್ಞಾನ ಸಂಗ್ರಹ ಮಾಡವ್ರೆ ಯಾರು. ವಿಷಯ ಸಂಗ್ರಹ ಇಲ್ಲದೆ ಇರ್ತಕ್ಕಂಥ ಮಠಮಾನ್ಯಗಳೇ ಯಾವುದೋ ತೋರ್ಸು ನೀವು ನನಗಂತಿದ್ರ ಅಜ್ಜ. ಅಪರಿಗ್ರಹ ವೃತ್ತಿ ಅಂದಲ್ಲಿ ಅಲ್ಲೇ ಜ್ಞಾನೋದಯ ಆಕ್ಕತಿ. ಎಲ್ಲಿ ಸಂಗ್ರಹ ವೃತ್ತಿ ಐತಿ ಅಲ್ಲಿ ಇದು ಹತ್ತುವುದೂ ಇಲ್ಲ, ಜ್ಞಾನ ಇಲ್ಲೇ ಇಲ್ಲ, ನಡೀದಿಲ್ಲ ಅಲ್ಲಿ. ಅಪರಿಗ್ರಹ ಜಗತ್ತಿನಿಂದ ಏನೂ ಬೇಡಪ್ಪ, ಇದು ತೋರಿಡಬಹುದಿಲ್ಲ, ಅನಿತ್ಯವಾದದ್ದು. ಅದರಿಂದ ವಿಮುಖ ಆಗಿ ಯಾವಾಗಲೂ ಇದು ಆತ್ಮಚಿಂತನದೊಳಗೆ ತೊಡಗಬೇಕು. ಅಂತ ಒಂದು ದೃಢವಾದಂಥ ವೈರಾಗ್ಯ, ವಿರತಿ ಬಲಿಯಲು ಬೇಕು ಅಂತ. ಬಹಳಷ್ಟು ಮಾತಾಡೋದು ಬಿಡಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು, ಹಿರಿದ ಶನವನ್ನು ಮಟ್ಟದಲ್ಲಿಡಬೇಕು. ಅದು ತಿನ್ನೋದು ಅದು ನಿಯಂತ್ರಣದಾಗಿಡಬೇಕು, ನಾಲಿಗೆ ಹಿಡಿತದಾಗಿಟ್ಕೋಬೇಕು, ಮರೆಯಬೇಕು ಪ್ರಪಂಚ ವಾಸನೆಗಳ. ಪೂರ್ಣ ಏನಾರು ಹೊಂದಬೇಕಪ್ಪ, ಬಾಳೆದ ಹಂಚಿಗೆ ಹಾಕೋದು ಕೈ ಬಿಡ್ಬೇಕು ಅದನ್ನ. ನಾವು ಇಲ್ಲೇ ಕುಂತಿರ್ತೇವೆ, ಬಾಳೆ ದಸನ ಇರ್ತೈತೆ ನಮಗೆ. ಅದನ್ನ ಬಿಟ್ಟುಕೊಂಡವ್ರು ಎಷ್ಟು ಮಂದಿ ಇದ್ರಿ ಹೇಳ್ರಿ. ಶರೀರ ಇಲ್ಲಿ ಕುಂತತಿ, ಬರೇ ಬಾಳೆದ್ರಾಗ ಅಲ್ಲಿ ಸಿಕ್ಕೊಂಡು ಬತ್ಯಾಳ. ಏನ್ ಮಾಡ್ಬೇಕಪ್ಪ ಇದನ್ನ? ಬಾಳೆದಾಗಿರುವಷ್ಟು ಅಭಿರುಚಿ ಇದರ ಅಧ್ಯಾತ್ಮದ ಕಡೆ ಲಕ್ಷ್ಯ ಇರುವುದಿಲ್ಲ ನಮಗೆ. ಅಂದಾಗ ನಮಗೆ ಅದು ಹತ್ತುದಿಲ್ಲ. ಎದ್ರೊಳಗೆ ನಿನಗೆ ಅಭಿರುಚಿ ಇರ್ತೈತಿ ಅದು ಗಟ್ಟಿ ಆಕೈತಿ. ಇಲ್ಲೇ ಐತಿ ಅಂದ್ರೆ ಶರೀರ ಇಲ್ಲಿ ಕುಂತೈತಿ ಅಂದ್ರೆ ಮನಸ್ಸೆಲ್ಲ ಬಾಳೆ ದೇಸನದಾಗೈತಿ. ಹಂಗೆ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಹಂಚಿಗೆ ಹಾಕ್ತಿರ್ತೈತಿ. ಎಲ್ಲಿ ಹತ್ಬೇಕು ಅವ್ರಿಗೆ? ಎಲ್ಲ ಜಗತ್ತಿನ ಅವನ್ನೆಲ್ಲ ಬಾಳೆದು ಇವನ್ನೆಲ್ಲ ಕೈ ಬಿಟ್ಟು ಮರ್ತು ಕೇವಲ ಇದರ ಅನುಸಂಧಾನದಾಗ ತೊಡಗವನ ಕೆಲಸ. ನಿಜವಾದ ಸನ್ಯಾಸ ಅಂದ್ರೆ ಅದಕ್ಕಂತ ಜಗತ್ತಿನಲ್ಲಿ ಏನನ್ನೂ ಬಯಸದೇ ಇರೋದಂತ ತ್ಯಾಗ ಮಾಡೋದು. ಅದಕ್ಕೆ ಬಿಟ್ಟದಕ್ಕೆ ಸನ್ಯಾಸ ಅಂತಾರೆ. ಹಿಡ್ಕೊಂಡವ್ ಸನ್ಯಾಸಿವನು, ಬಿಡವ ಸನ್ಯಾಸ ಅಂತ. ಹಿಡ್ಕೊಂಡವ್ರು ಯಾರು, ಬಿಟ್ಟವ್ರು ಯಾರು ನೋಡು. ಯಾವ ಬಿಟ್ಟಿರ್ತಾನ ವಾಸನಾ ತ್ಯಾಗ, ಏನಾರ ಮಾಡಬೇಕು ಮನಸ್ಸಿನಾಗ ಅಂತ ಬಂದ್ರ ಬಂಧನ ಬಿದ್ದಂಗ. ಸಿಕ್ಕೊಂಡ ಬೇಡಿ ಬಿತ್ತವಂಗ, ಬೇಕಂದದ್ದ ಬೇಡಿ. ಏನೂ ಬ್ಯಾಡ ಅಂದ್ರೆ ನಾವು ಬಂಧನಕ್ಕೆ ಹಾಕವ್ರು ಯಾರು? ನೀನು ಮುಕ್ತ ಅದೀನಿ ಅನ್ನೋದು ಅನುಭವ ಬರ್ತೈತಿ ತ್ಯಾಗದಿಂದ. ರಾಗ ಪ್ರೀತಿ ಅದ ನಮ್ಮನ್ನೆಲ್ಲ ಬಂಧನಕ್ಕೆ ಹಾಕಿದ್ದು, ನಮ್ಮ ಜನ್ಮ ಜನ್ಮಾಂತರ ತಿರ್ಲಿಕ್ಕೆ ಹಚ್ಚಿದ್ದ. ಅದಕ್ಕೆ ಈ ರಾಗವ ಅಥವಾ ಪ್ರೀತಿಯನ್ನ, ವಿಷಯಗಳ ಮ್ಯಾಗಿನ ವ್ಯಾಮೋಹವನ್ನು ಕಳ್ಕೊಯ್ ವಿವೇಕದಿಂದ. ಕಳ್ಕೊಳ್ಳಿಲ್ಲ ಅಂದ್ರೆ ಪುನಃ ಅದರ ಫಲ ನಾವು ಉಣ್ಣಬೇಕು. 84 ಲಕ್ಷ ಪ್ರಕಾರದ ಜೀವರಾಶಿಗಳಲ್ಲಿ ತಿರುಗಬೇಕು. ಎಷ್ಟು ಸಲ ಸುತ್ತ ಹೊಡೆದೇವು ಈಗ ನಾವು, ಅದಿಲ್ಲ? ಎಲ್ಲ ಎಷ್ಟೆಷ್ಟು ಪ್ರಾಣಿಗಳದಾವು, ಒಂದೊಂದು ಉದ್ವಿಜ, ಸ್ವೇದಜ, ಅಂಡಜ, ಜರಾಯುಜ ಅಂತ 4 ಇದ್ರಾಗ. ಈ ಒಂದೊಂದು ಇದ್ರಾಗ 21 ಲಕ್ಷ ಪ್ರಕಾರದ ಜೀವರಾಶಿಗಳು. ಎಲ್ಲದರಿಗೂ ರೌಂಡ್ ಹೊಡೋದು ಬಂದೇವು ನಾವು. ಹುಟ್ಟದ ಯೋನಿಗಳಿಲ್ಲ ಅಂತಾರೆ. ಎಲ್ಲದರಾಗೂ ಹುಟ್ಟಿಟ್ಟು ಬಂದೇವಿ. ಪ್ರೀತಿ, ಅದರಿಂದ ಸುಖ ಹೊಂದಬೇಕನ್ನೋ ಆಶಾ ಹುಟ್ಲಿಕ್ಕೆ ಹಸ್ತದ. ಅದು ಜನ್ಮ ಯಾಕೆ ಬರ್ತೈತಿಪ್ಪ ಅಂದ್ರೆ, ಯಾವುದೇ ಜನ್ಮ ಬರ್ಬೇಕಾದ್ರೆ ಪ್ರಾಣಿಗೆ ಅದರಾಗಿನ ಪ್ರೀತಿ ಇದ್ರೆ ಅಲ್ಲೇ ಜನ್ಮ ಹುಟ್ಟಕ್ಕೆ ಹಸ್ತದೆ. ಅಂತ ಕರ್ಮಗಳನ್ನು ಮಾಡ್ಲಿಕ್ಕೆ ಹಸ್ತದೆ. ಅದಕ್ಕೆ ತಕ್ಕಂಗೆ ಜನ್ಮ ಬಂದತಿ ಇರ್ತದೆ. ಪುನಃ ಇದು ಬರಬಾರದಪ್ಪ, ಜನ್ಮದ ದುಃಖದಿಂದ ನಾವು ಪಾರಾಗಬೇಕನ್ನೋ ಹಂಗಿದ್ರೆ ನೀ ಯಾರದೇನೋ ಯಥಾರ್ಥ ಜ್ಞಾನವನ್ನು ಮಾಡು. ಮನುಷ್ಯನ ಜನ್ಮಕ್ಕೆ ಬಂದಾಗ ಮಾಡ್ಕೊಳಕ್ ಬರ್ತೈತಿ ಅದು. ಬಾಕಿ ಯಾವ ಜನ್ಮಕ್ಕೂ ಅವಕಾಶ ಇಲ್ಲ. ದೇವತೆಗಳಿಗೂ ಕೂಡ ಸಾಧ್ಯ ಇಲ್ಲ. ಇನ್ನು ಪಿಶಾಚಿಗಳಿಗಂತೂ ಎಲ್ಲಿದೆ, ಯಾವ ಕಸದ ಬಿಟ್ಟೆನ್ನು ಅಂತ. ರಾಕ್ಷಸಿ ಪಿಶಾಚಿಗಳಿಗೆ ಆಗದ ಮಾತಿಲ್ಲ. ಇನ್ನು ಪಶು ಪಕ್ಷಿಗಳಂತೆ ಅವು ಮಾಡಿದ ಕರ್ಮಕ್ಕನುಸಾರವಾಗಿ ಅವು ಹೋಗು ಭೂಮಿ ಅದು ಬರೀ ಮಾಡಿದ್ದನ್ನು ಊಟ ಮಾಡೋ ಮಟ ಅವು ತೀರಿಸಿ ಮತ್ತೆ ಮನುಷ್ಯನ ಜನ್ಮಕ್ಕೆ ಬಂದಾಗ ಏನಾರ ವಿವೇಕ ಒಳದ್ರೆ ಮಾಡ್ಕೊಳಕ್ ಬರ್ತಾವ. ಆ ಕಡೆ ಎಲ್ಲ ಒಲವು ಆಕೈತಿ.
ಅದಕ್ಕೆ ಪುಣ್ಯ ಬೇಕು ಇದಕ್ಕೂ ಅಂತ. ಈ ಕಡೆ ಒಲವಾಗಬೇಕಾದ್ರೂ ಪುಣ್ಯ ಕರ್ಮಗಳನ್ನು ಮಾಡ್ರಪ್ಪ. ಅದು ಓದ ನಿಮ್ಗೆ ಆ ದಾರಿ ತೋರಿಸ್ತದೆ. ಪುಣ್ಯ ಪುಣ್ಯ ಇಲ್ಲದವರಿಗೆ ಇದು ಸಿಗುವುದನೇ ಇಲ್ಲ. ಮತ್ತು ಬಾಳಕ ಬಡ್ಕೊಂತತಿ ಅವೆಲ್ಲ ಅದ್ರಾಗ ಕಳೆದು ಹೋಗುತ್ತೆ ನೋಡಿ. ವ್ಯರ್ಥ ಆಗ್ತಿಲ್ಲ. ನಿಮ್ಮ ಕೆಲಸದೊಳಗೆ ನೀವಿದ್ರೆ ಸಿದ್ಧಿಗಳು ನಿಮ್ಮ ಬಯಸದೇ ಇದ್ರು ತಾವಾಗಿ ನಿಮ್ಮ ಬೆನ್ನು ಹತ್ತು. ಆದರೂ ಅದ್ರ ಕಡೆ ಅವ್ರ ಗಮನ ಕೊಡೋದಿಲ್ಲ. ಬೇಕಾದೈತೆ ಅಂದ್ರೆ ಸುಧಾ ಅದಕ್ಕೆ ಮಹತ್ವ ಕೊಡೋದಿಲ್ಲ ಅವರು. ವಿವೇಕವಂತ ಏನ್ ಎಲ್ಲ ಪ್ರಾಣಿಗಳಿಗೆ ಗುರ್ತಾದದ್ದು ಮೊಟ್ಟ ಮೊದಲಿಗೆ ಯಾವುದು ಅಂದ್ರೆ ಆನಂದದ ಗುರ್ತದ. ಅದರ ಆಧಾರದ ಮೇಲೆ ಆನಂದವನ್ನು ನಾವು ಬೇಡ್ತಾನ. ಎಲ್ಲ ಜೀವಿಗಳು ಗುರ್ತಿಲ್ಲದ್ದು ಬೇಡಪ್ಪ ನೋಡು ನನಗೆ. ಈಗ ಆನಂದ ಬೇಡ್ತಿ ಅಂದ್ರೆ ಅದು ಆನಂದದ ಗುರ್ತ ಐತಿ ನಿನಗೆ, ಅಂದಲ್ಲಿ ಅದನ್ನ ಬೇಡ್ತಿ. ಯಾವಾಗ ಗೊತ್ತಾಗೈತಿ ನೆನಪು ಮಾಡ್ಕೊ. ಮೊಟ್ಟ ಮೊದಲಿಗೆ ಅದು ಆನಂದ, ಅನ್ಯ ಭಾವ ಏನೂ ಇಲ್ಲದಾಗ ಮೊದಲಿಗೆ ಗೊತ್ತಾದದ್ದು ಆನಂದ. ಇವೆಲ್ಲ ನಂತರದ ಅದನ್ನ ಮರೆತಾಗ ಇವೆಲ್ಲ ಹಿಂದಗಡೆ ತೋರಿದ್ದಿದೆಲ್ಲ ಜಗತ್ತು. ಆತ್ಮಭಾವ ಮೊದಲಿಗೆ, ಅದಕ್ಕೆ ಪ್ರಥಮ ಅನುಭೂತಿ ಅಂದರೆ ಅದಕ್ಕೆ. ನಾವು ಅದನ್ನು ಮರ್ತು ಕೂತ್ರೆ ಏನ್ ಮಾಡೋದಿಲ್ಲ. ಹ್ಮ್ ನಿನ್ನೊಳಗಿರುವಂತಹ ಸ್ವರೂಪವನ್ನು ಬಿಟ್ಟು ಸುಮ್ಮನೆ ಹೊರಗೆ ತಿರುಗುತ್ತೀನಿ ಕೆಲಸ ಇಲ್ಲ. ಯಾವಾಗಲೂ ಇರುವುದು ಯಾವುದೋ ಅದ ನಿನ್ನ ಸ್ವರೂಪ. ಮಧ್ಯಂತರದಲ್ಲಿ ತೋರು ಅಡಗುವುದು ಯಾವುದೋ ನಿನ್ನ ಸ್ವರೂಪ ಅಲ್ಲ. ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ಇದು ಇಂದ್ರಿಯಗಳ ಗೋಚರ ಆಗುವ ವ್ಯವಹಾರ ಅದೆಲ್ಲ ತೋರು ಎಡಗುವುದು. ನಾವು ಅದರಾಗ ಹುಡುಕಾಗತ್ತೀವಿ. ಮನಸ್ಸು ಇಂದ್ರಿಯಗಳ ಮುಖಾಂತರ ಅದ ಬಂದ್ ಮಾಡೋದು. ಮನೋವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಅಳದಾಗ ಇದು ನಮಗೆ ಅನುಭವ ಬರೋಕೆ ಶುರು ಆಕೈತಿ. ಸ್ವರೂಪದ ಅನುಭವ ಆಕೈತಿ. ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಅತ್ಯವಶ್ಯಕ. ಕ್ಷಮೆ ದಮೆ ಅಂತಾರ. ಅವನು ಮಾಡೋಲ್ಲೇ ನಾವು ಬರೇ ಅದ್ರಾಗ ವೇಳೆ ಕಳಿತೇವಲ್ಲ. ಇಂದ್ರಿಯಗಳ ಮಜಾ ಆದಾಗ ಹೊತ್ತು ಅದ್ರಾಗ ಕಳೆದ್ಬಿಡ್ತೀವಿ. ಇನ್ನು ಆವಿಷ್ಯ ಎಲ್ಲ ಅದ್ರಾಗ ಹೋಗ್ತಿ ಇಂದ್ರಿಯಗಳ ಮಜಾ ಮಾಡೋದ್ರಾಗ. ಅವನು ಬಂದ್ ಮಾಡಿ ಅವು ಯಾವ ವಿಷಯದಿಂದ ಸಂಪರ್ಕ ಹೋಗಿಲ್ಲದ ಇದ್ದಾಗ ಹೆಂಗಿರ್ತೈತಿ ಅನ್ನೋದನ್ನ ಅನುಭವ ತಗೊಳ್ಳೋ ಪ್ರಯತ್ನವನ್ನು ಮಾಡು. ಏನ್ ಅವಾಗ ತಪಸ್ವಿ ಅಂತಾರ. ಇಂದ್ರಿಯ ಭೋಗದ ಆಶೆಗಳನ್ನೆಲ್ಲ ನಾಶ ಮಾಡ್ಕೊಂಡವ. ಹನಿಕೆ ಆಗೋದು ಆಶೆ ಎಲ್ಲ ಕೈ ಬಿಡವನು. ಕಣ್ಣಿನ ರೂಪ, ಕಿವಿ ಗಾಯನ, ನಾಲಿಗೆ ರುಚಿ, ವಾಸನೆ, ಸ್ಪರ್ಶ, ಈ ವಿಷಯ ವಾಸನೆಗಳನ್ನೆಲ್ಲ ನಾಶ ಮಾಡಬೇಕು. ಅದನ್ನು ವಿಚಾರದಿಂದ ವಿವೇಕದಿಂದ ಅವನು ಸುಟ್ಟಾಕ್ತು. ತಪಸ್ವಿ ಅಂತ ತಪೋನಿಷ್ಠ ಆಗ್ಬೇಕು. ನಾವು ಎಲ್ಲಿ ಆ ವಿಷಯಗಳ ನಿಷ್ಠ ಆಯ್ತು ನಮ್ಗೆ ಅಲ್ಲಿ ಅವನ್ನ ದೊರಕಿಸ್ಕೋಬೇಕು. ಗುರಿ ಅದ ಐತಿ. ಇವುಗಳ ಹೆಸರಿನ ಮ್ಯಾಗ ಸಾಧುಗಳ ಸೋಗಿನ್ಯಾಗ ಅವುಗಳ ಮಾಡ್ತೇವೆ. ಸಂಗ್ರಹ ವಿಷಯ ಭೋಗ ಅದರಾಗ ತೊಡಗ್ತೇವೆ. ಎಂದಿಗೆ ಸಾಧ್ಯ ಅವ ಕೇಳ್ರಿ. ಅಂಥ ವೈರಾಗ್ಯ ಸಂಪತ್ತು ನಮಗೆ ಬೇಕಲ್ಲ. ಅದು ವಿವೇಕ ಅವನಲ್ಲಿ ಜಾಗೃತ ಆಕೈತಿ. ಯಾವಾಗ ಅವನು ಎಲ್ಲ ಬಯಕೆಗಳ ಕಡಿಮೆ ಆಕಾವ ನೋಡ್ರಿ. ವಿವೇಕನ ಅದು ಜಾಗೃತ ಆಗದ ಹೊರತು ಬಯಕೆಗಳ ಕಾಡ್ತಾವ ನಮ್ಮನ್ನೆಲ್ಲ. ಏನ್ ನಿನ್ನ ಬಿಟ್ಟ ಅನ್ಯ ದೇವರನ್ನುವಂತಹದ್ದು ಇಲ್ಲೇ ಇಲ್ಲ. ಆತ್ಮಾತಿರಿಕ್ತ ಪದಾರ್ಥಮನ್ನ ವಿದ್ಯತೆ ಅಂತ ಇದನ್ನ ನಾವು ಗಟ್ಟಿ ತಿಳ್ಕೋಬೇಕಾಗಿದೆ. ನನ್ನ ಹೊರತು ಇನ್ನೊಂದಕ್ಕೆ ಅಸ್ತಿತ್ವನ ಇಲ್ಲ ಅಂತ. ನಾವು ಇಲ್ಲದನ್ನು ಕಲ್ಪಿಸಿಕೊಂಡು ಇದ್ದದ್ದನ್ನು ನಾವು ಕಳ್ಕೊಂಡು ಕುಂತೀವಿ. ಏನ್ ನಾವು ಆರಾಮನ ಇದ್ವಿ, ಇಲ್ಲದನ್ನು ಕಲ್ಪಿಸ್ಕೊಂಡು ಆರಾಮ್ ಕಳ್ಕೊಂಡು ಕುಂತೀವಿ. ಅಲ್ಲಿ ದೇವ್ರ ಐತೆ ಇಲ್ಲಿ ದೇವ್ರ ಐತೆ ಅಂತ ಇಡಾಕ್ ಹೋಗಿ ಇದ್ದ ನಿನ್ನಲ್ಲಿ ಇದ್ದ ಮೊದಲು ಆರಾಮನ ಇದ್ದೆ. ಇದನ್ನ ಯಾಕೆ ಬೇಕಾಗಿತ್ತು ಇದನ್ನ ಕಲ್ಪಿಸ್ಬೋದು. ಅವನು ಹುಳ ಬಿಟ್ಕೊಂಡು ತಲೆಯಾಗ ಅವನು ಯಾಕ್ರಿ ಇದ್ದ ಸಮಾಧಾನ ಕೆಡಿಸಿಬಿಟ್ಟು ನನ್ನೆಲ್ಲ ಜೀವನ ಎಲ್ಲ ಹಾಳು ಮಾಡ್ಕೊಂಡೆಲ್ಲ.
ಅದಕ್ಕೆ ಅನ್ಯವಾಗಿ ಇನ್ನೊಂದು ಏನಾರ ಐತೆ ಅನ್ನೋರು ಮಾತು ಕೇಳಬಾರ್ದು ಅಂತ ಹೇಳಿ ಶ್ರುತಿ ಏನು ಹೇಳ್ತದ ಶ್ರುತಿ ಮ್ಯಾಗಿನ ನಂಬಿಕೆ ಐತಿಲ್ಲ ಶ್ರುತಿ ವಾಕ್ಯದ ಮ್ಯಾಗ ಶ್ರುತಿ ಅಂದ್ರೆ ಗುರುವಚನವೇ ಶ್ರುತಿ ಗುರುಗಳು ಹೇಳಿದ ಮಾತು ಏನೈತೆ ಅದಕ್ಕೆ ಶ್ರುತಿ ಅಂದಾರ ಗುರುವಚನವೇ ಶ್ರುತಿ ಗುರುವಚನವೇ ಸ್ಮೃತಿ ಗುರುವಚನವೇ ಸರ್ವವು ಇನಿ ಹೇಳಿ ಅಂತ ಅದನ್ನ ಬಿಟ್ಟು ಮತ್ಯಾವುದೂ ಇಲ್ಲ ಏನ್ ಅದರ ಮ್ಯಾಗ ನಂಬಿಕೆ ಬೇಕಲ್ಲ ಅಂದಾಗ ನಮಗೆ ನಂಬಿಕೆ ಇದ್ದಾಗ ಇದು ನಮ್ಗೆ ಲಭಿಸ್ತೈತಿ ಶ್ರದ್ಧಾ ಇದ್ರೆ ಲಭಿಸ್ತೈತಿ ಜ್ಞಾನ ನೀ ಯಾರಿದೇನು ಅನುಭವ ಆಕೈತಿ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಶ್ರದ್ಧಾನ ಇರ್ಲಿಲ್ಲ ಅಂದ್ರೆ ಗುರುಗಳು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಏನ್ ಮಾಡೋದು ನಂಬಿಕೆ ಕಾರಣವು ಸಾಂಬನೊಲಿಯುವುದಕ್ಕೆ ಅಂದ್ರೆ ಅದಕ್ಕೆ ನಂಬು ಜ್ಞಾನವನ್ನು ಹಂಬಲಿಸಿದರೆ ಮುಕ್ತಿ ಎಂಬೈಸಿ ಕರ್ಮವೆಂಬ ಜಾಲದೊಳ ಸಿಲುಕಿ ನೀನು ನಂಬಿಕೆಯ ಕಾರಣವು ಸಾಂಬನೊಲಿಯುವುದಕ್ಕೆ ಸಾಂಬನ ಸುಖರೂಪವಾದಂತಹ ಇರುವಂತ ಏನ್ ಸುಖರೂಪ ಆದಂತಹದ್ದಕ್ಕೆ ಶಂಭು ಅಂತಾರೆ ಯಾವಾಗಲೂ ಸುಖರೂಪದಿಂದ ಇರುವಂತಹದ್ದು ಯಾವುದಕ್ಕೆ ಅದಕ್ಕೆ ಶಂಭು ಅಂತ ಏನ್ ಅದ ನೀನು ಅದಕ್ಕೆ ನಿನಗೆ ಶಂಭು ಅಂದದ್ದು ಏನ್ ನಿನ್ನ ಇರುವಿಕೆಗೆ ಸುಖರೂಪವಾದಂಥ ಇರುವಿಕೆ ಅದು ಶಂಭು ಅಂದ್ರೆ ಅದೊಂದು ಆಕಾರ ಅಲ್ಲ ಹಾಸಗಲ್ಲ ಮ್ಯಾಗಿಟ್ಟು ಬೀಸಗಲ್ಲಲ್ಲ ಶಂಭು ಅಂದ್ ಶಂಭು ಲಿಂಗ ಲಿಂಗ ಅಂದ್ರೆ ಜ್ಞಾನ ಸುಖರೂಪವಾದಂಥ ಇರುವಿನ ತಿಳುವಳಿಕೆಗೆ ಶಂಭುಲಿಂಗ ಅಂದ್ರೆ ಏನ್ ನಿನ್ನಲ್ಲಿ ಇದ್ದದ್ದನ್ನು ನೀವು ಹೊಸದಾಗಿ ಅದನ್ನು ಪಡಿಬೇಕಾಗಿಲ್ಲ ಯಾವಾಗಲೂ ಇದ್ದದ್ದು ಅದು ಇವು ನಂತರದ ಬಂದದ್ದು ಎಲ್ಲ ಮೊದಲು ಇದ್ದದ್ದ ಅದು ವಸ್ತು ಯಾವಾಗಲೂ ಹಿಂದೂ ಈ ಮೊದಲು ಐತಿ ಅದು ಕೊನೆಗೂ ಐತಿ ಮಧ್ಯದಲ್ಲಿಯೂ ಅದ ಐತಿ ಯಾವಾಗಲೂ ಇದ್ದ ವಸ್ತು ಅದು ಅದನ್ನು ಹೊಸದಾಗಿ ಬಂದದ್ದಲ್ಲ ಅದು ನೀನು ಜ್ಞಾನ ಮಾಡ ಅದು ಮೊದಲೇ ಇದ್ದದ್ದನ್ನು ಹೊಂದಬೇಕಾಗಿತ್ತು ಯಾವಾಗಲೂ ಇದ್ದದ್ದು ಅದು ಯಾವಾಗಲೂ ಇರುವುದು ಯಾವುದು ಅದ ನಿನ್ನ ಸ್ವರೂಪ ನಿನ್ನ ಬಿಟ್ಟು ಅನ್ಯವಾಗಿ ಏನೂ ಇಲ್ಲ ಅಸ್ತಿತ್ವ ಯಾವುದಕ್ಕೂ ಇಲ್ಲ ಅದನ್ನೇನು ಹೊಸದಾಗಿ ಹುಡುಕ್ಬೇಕಾಗಿಲ್ಲ ಹುಡುಕೋದು ಬಿಟ್ಟು ಸುಮ್ಮನೆ ಇದ್ದಾಗ ಅದು ಪ್ರತಿಯೊಬ್ಬರಿಗೆ ಅನುಭವ ಬರ್ತದೆ ನಿನ್ನಲ್ಲಿ ಇದ್ದದ್ದನ್ನು ಸುಮ್ಮನೆ ಇದ್ದ ಅದನ್ನು ಅನುಭವಿಸ್ಬೇಕಾಗೈತಿ ಅದನ್ನು ಬಿಟ್ಟುಬಿಟ್ಟು ಏನಾರ ಮಾಡಕ್ಕೆ ಹೋದೆ ಅಂದ್ರೆ ಅದನ್ನು ಸುಧಾ ಕಳ್ಕೋತಿ ಇದ್ದ ಸಮಾಧಾನ ಕಳ್ಕೋತಿ ಕರ್ಮ ಮಾಡಕ್ಕೆ ಹೋಗಿ ದುಃಖ ಹೊಂದಿದ್ದೀನಿ ಕರ್ಮದಿಂದ ಕಷ್ಟ ಅನ್ನೋದು ಹೊಳಿಬೇಕಲ್ಲ ನಮ್ಗೆ ಮನಸ್ಸು ಮಿಸಿಕಿದ್ರೆ ಕರ್ಮ ಚಾಲುವಾತ್ ನೋಡ್ರಿ ಮನಸ್ಸು ಮಿಸಕದಂಗಿದ್ರೆ ಕರ್ಮ ಇಲ್ಲ ಅಲ್ಲಿ ಮನಸ್ಸಿನ ಮಿಸಿಕಿನ್ಯಾಗ ಕರ್ಮಗಳು ಹೌದಿಲ್ಲ ಎಚ್ಚರ ತೋರ್ತೈತಿ ಕನಸರ ತೋರ್ತೈತಿ ಮನಸ್ಸು ಮಿಸಕ್ಲಿಲ್ಲ ಅಂದ್ರೆ ಏನೂ ತೋರುದಿಲ್ಲ ಕರ್ಮವೆಂಬುದು ಮಂದಮತಿಗಳ ವಿಷಯ ಅದು ಬಲ್ಲವರು ಕರ್ಮವನ್ನು ಮಾಡುವಂತ ಹೇಳಿಕ್ ಹೋಗುವುದೇನಿಲ್ಲ ತಿಳಿದರೆ ತಾನೇ ದೇವರು ತಾನೇ ಬ್ರಹ್ಮಸ್ವರೂಪ ತಿಳಿಯದಿದ್ದರೆ ಎಲ್ಲಿದಾನಂತ ಹೊಕ್ಕಿಪ್ಪ ಗೊತ್ತು ಗುರಿ ಇಲ್ಲೇ ದೇವ್ರಿಗೆ ನಡ್ಕೋತಾನೆ ಅಂತ ಎಲ್ಲಿದಾನಂತ ಹೊಕ್ಕಿ ಎಲ್ಲಿದಾನ ಮ್ಯಾಗದಾನ ಕೆಳಗದಾನ ದೇವ್ರು ಯಾವ ದಿಕ್ಕಿಗದಾನು ಅಲ್ಲಿ ದೇವ್ರ ಐತಿ ಇಲ್ಲಿ ದೇವ್ರ ಐತಿ ಅಂತ ಹಂಗೆ ತಿರ್ಗ್ಯಾಡ್ಬಿಟ್ಟು ನಿನ್ನ ಬಿಟ್ಟು ಅನ್ಯವಾಗಿ ಹುಡುಕ್ತೀನಿ ಐತಿನ ಅದು ಅನ್ಯ ಭಿನ್ನ ಬಿಟ್ಟರೆ ಸಲೇನುಂಟು ಕಾಣಿಸಲು ಬಲಿದೆ ತನ್ನನೇ ಪರವೆಂದು ಬಗೆಯುವುದಲ್ಲದೆ ನಾನಾ ದೇವ್ರಂತ ತಿಳ್ಕೊಂಡು ಹುಡ್ಕೊಳ್ಳೋದು ಬಿಟ್ಟು ಅನ್ಯವಾಗಿ ಹುಡುಕಿರಿ ಎಲ್ಲಿ ಸುಳದನಿತಿ ಕೆಲಸ ಬಳಲಿಕ್ಕೆ ತಪ್ಪಿಸ್ಕೊಂಡು ಆರಾಮಿರ್ಬೇಕನ್ನೋಂಗಿದ್ರೆ ನೀ ಯಾರನ್ನೋದು ತಿಳ್ಕೊ ಅಲ್ಲಂದ್ರೆ ಹೋಗ್ಕೊಂತ ಹೋಗ ಏನಾರ ತಿಳ್ಕೊಂತ ಹೋಗಂತ ಪಡುಗಳು ಬಿಡಾಕೈತಿ ನೋಡು ಇಲ್ಲಿಗೆ ಬರಾಕೈತಿ
ತಾನು ಯಾರಿದ್ದೇನೋ ಖಾತ್ರಿ ಮಾಡ್ಕೊಳ್ಳೋದರಿಂದ ತೂರಿ ಪದವನ್ನು ನಾವು ಹೊಂದಬೇಕಾಗೈತಿ. ಸಮಾಧಿ ಅಥವಾ ತೂರಿ ಪದವನ್ನು ಹೊಂದಿದಾಗ ನಾನು ಯಾರಿದ್ದೇನೋ ಖಾತ್ರಿ ಆಕೈತಿ. ಅವಾಗ ನಮ್ಮ ಕೆಲಸ ಮುಗಿದಂಗೆ. ಸಮಾಧಿ ಜ್ಞಾನ ಸಂಜ್ಞಕಂ ಅಂತ. ಸಮಾಧಿ ಹೊಂದದ ಹೊರತಾಗಿ ಜ್ಞಾನ ಆಗೈತಿ ಅನ್ನೋದೆಲ್ಲ ಸುಳ್ಳು ನಿನಗೆ. ಮಾಹಿತಿ ಆಕೈತಿ. ಮಾಹಿತಿ ಜ್ಞಾನಕ್ಕೆ ಅನುಸಾರವಾಗಿ ನಾವು ಅಭ್ಯಾಸಕ್ಕೆ ತೊಡಗಬೇಕು. ಸತತ ಅಭ್ಯಾಸದಿಂದ ನಮಗೆ ಇದನ್ನು ಹೊಂದಲಿಕ್ಕೆ ಸಾಧ್ಯ ಐತಿ. ಏನ್ ಆಧ್ಯಾತ್ಮಿಕ ಸಾಧಕ ಅವ ಸತತ ಅಭ್ಯಾಸದಾಗಿರ್ತಾನೆ. ಆದರೂ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸ ಸತತ ಬೇಕು. ಎಡೆಬಿಡದೆ ಅಭ್ಯಾಸವನ್ನು ಮಾಡಿದವ ಇದು ಲಭಿಸ್ತದೆ ನೋಡಿ. ಅಭ್ಯಾಸ ಇಲ್ಲದ ಹೊರತು ನಮ್ಗೆ ಅನುಭವ ಆಗುವುದೇ ಇಲ್ಲ. ಹಂಗೆ ಕಿವಿ ಮುಗೋದಾಗಿನ ಪೂರ್ತಿ ಕಷ್ಟ. ಹೊಳ್ಳಿ ಅದರ ನೆನಪಿಸೋದಾಗಬಹುದು. ಅದ್ರ ಸರಿಯಾಗಿ ಉಪಯೋಗ ಮಾಡ್ಕೋಬೇಕಂದ್ರೆ ಸರಿ ಕೇಳಿದ್ದನ್ನು ಮನನ ಮಾಡಬೇಕು. ಮನನ ಮಾಡಿದ್ದನ್ನು ನಿಧಿಧ್ಯಾಸನ ಗಟ್ಟಿಗೊಳಿಸ್ಬೇಕು. ಅಂದಾಗ ಇದು ಸಂಸ್ಕಾರ ನಮ್ಗೆ ಗಟ್ಟಿ. ಏನ್ ನಾವು ಇದಕ್ಕೆ ಮಹತ್ವನೂ ಕೊಟ್ಟಿಲ್ಲ, ಹೌದಿಲ್ಲ? ಬರೇ ಹೊರಗಿನ ವ್ಯವಹಾರಕ್ಕೆ ಮಹತ್ವ ಕೊಟ್ಕೊಂಡು ಕೂತೀವಿ. ಎಷ್ಟೋ ತಿಂದ್ರಿ ಅದ ಆದ ಸುಖ ಶಾಶ್ವತವಾದದ್ದು ಯಾವ್ದೈತಿ ನೋಡ್ಕೋರಿ. ಈ ನೀನು ಬಾಳೆ ಶಾಶ್ವತವಾಗಿದ್ದನೇ ಅದ. ನಿನ್ನೆ ಮೊನ್ನೆ ಬಂದದ್ದು ನಡಬರ್ಕ ಬಂದದ್ದು ನಡಬರ್ಕ ಹೋಗುದು. ಮೊದಲಿದ್ದದ್ದು ಯಾವ್ದೈತಿ ಅದು ಶಾಶ್ವತವಾದದ್ದು. ಅದರ ಕಡೆ ಲಕ್ಷ್ಯ ಕೊಡು. ಅದು ಸುಖರೂಪವಾದದ್ದು. ಇದು ಅನಿತ್ಯವಾದದ್ದು. ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ಇದು ಇಂಥದ್ದನ್ನು ನೀ ನಂಬ್ಕೊಂಡು ಕುಂತಿ. ಇದನ್ನ ಅವಲಂಬನೆ ಮಾಡ್ಕೊಂಡು ಕುಂತಿ. ಇದನ್ನ ನಂಬಕ್ ಹೋಗ್ಬೇಡ. ಇಂದ್ರಿಯಗಳ ಗೋಚರ ಆಗೋದು ಬಾಳೆ. ಅದನ್ನ ನಂಬೇಡ. ಬಾಳೆ ನಂಬಿದವರು ಯಾರು ಉದ್ಧಾರ ಆಗ್ಯಾರ ಹೇಳಿ? ಹೌದಿಲ್ಲ? ಅದ್ರ ಬಡವಿ ಕೈ ಬಿಟ್ಟವ್ರು ಯಾರು ಹಾಳಾಗಿ ಹೋಗ್ಯಾರ? ನಿಜವನ್ನು ನಂಬಿದವ್ರು ಹಾಳಾದ ಉದಾಹರಣೆ ಒಬ್ಬರ ಈ ಜಗತ್ತಿನ ಇತಿಹಾಸದೊಳಗೆ ತೋರಿಸ್ತಿರ. ನಿಜದ ಕಡೆ ಎಲ್ಲ ಕೊಟ್ಟ. ನಿನ್ನ ನಿಜ ಅಂದ್ರೆ ನಿನ್ನ ಬಿಟ್ಟ ನಿಜವಾದದ್ದು ಯಾವುದೂ ಇಲ್ಲ. ಯಾವಾಗಲೂ ಇದು ವಸ್ತು ನೀನದೇ. ನಿನ್ನ ಆಧಾರದ ಮೇಲೆ ಎಲ್ಲ ಇವತ್ತು ತೋರ್ತವು. ಇದಮ್ಮೆನಿಸುವುದಾವುದು ಅದಕ್ಕೆ ಆಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತ್ತಿರುವುದು ಸತ್ತೇ ನಿನ್ನ ನಿಜ. ಅದೇ ನಿನ್ನ ನಿಜ ಸ್ವರೂಪದ. ಅದನ್ನು ನಂಬು. ಯಾವ ಬಾಧೆನೂ ಆಗಿಲ್ಲ ಅದಕ್ಕೆ. ವಿಕಾರಂಗ ತೋರಿಕೆ ಹೋಗಿ ವಿಕಾರ ಆಗಿದ್ರು ಐರುವಿಕೆಗೆ ಏನೂ ಆಗಿಲ್ಲ. ಇದ್ದಕ್ಕಿದ್ದಂಗೆ ಐತಿ. ನೀ ಅದನ್ನ ಬಿಟ್ಟು ಅಲ್ಲದನ್ನ ತೋರಿಕೆಯಾಗಿ ಏನಾರ ನನಗಾಗೈತೆ ಅಂತೇಳಿ. ನೀನು ಅಲ್ಲದ್ರಾಗ ನಿನಗೆ ಗಣ್ಯವಾಗಿದ್ದದ್ರಾಗ ಐತೆ. ನಿನ್ನೊಳಗೆ ಏನೂ ಆಗಿಲ್ಲ. ಅರಿವಿನೊಳಗೆ ಏನೂ ಆಗಿಲ್ಲ. ಅರಿವಿಸ್ಕೊಳ್ಳೋದ್ರೊಳಗಾಗೈತಿ. ಅರಿವಿಸ್ಕೊಳ್ಳೋದ ತೋರಿಕೆ. ಎಲ್ಲವನ್ನ ಅರಿಯುವಂತಹದ್ದ ಇರುವಿಕೆ. ಇರುವಿಕೆಗೆ ಯಾವ ಬಾಧೆನೂ ಆಗಿಲ್ಲ. ಅದು ಇದಕ್ಕಿದ್ದಂಗೆ ಐತಿ. ತೋರಿಕೆ ಅದು ವಿಕಾರ ಆಗೋದು ಬಿಟ್ಟಿಲ್ಲ. ವಿಕಾರ ಹಾಕುವಂತ ನಾಶ ಆಗಿ ಹೋಗೋದು. ಪರಿಪೂರ್ಣ ಸ್ವರೂಪ ಎಲ್ಲಾ ಕಾಲದೊಳಗೂ ನೀ ಇದ್ದವ. ಒಂದು ಅವಸ್ಥೆಯೊಳಗಿದ್ದು ಮತ್ತೊಂದು ಅವಸ್ಥೆಯೊಳಗೆ ಇದ್ದದ್ದು ನೀನಲ್ಲ. ಎಚ್ಚರಿಕೆ ಆಗಿದ್ದದ್ದು ಕನಸಿನಾಗಿಲ್ಲ, ಕನಸಿನಾಗಿಂದ ಎಚ್ಚರಿಕೆ ಒಳಗಿಲ್ಲ. ಎರಡೂ ಅವಸ್ಥೆಯೊಳಗೆ ನಿದ್ದೆ ಒಳಗಿಲ್ಲ. ಅವು ಅರ್ಧೋಟ ಅದ, ಪೂರ್ಣ ಅಲ್ಲ ಅದು. ಎಲ್ಲಾದ್ರೊಳಗೂ ಇದ್ದದ್ದು ನೀನು ಪೂರ್ಣ ಸ್ವರೂಪ ಅಂತ. ಅದಕ್ಕೆ ಹೇಳ್ಯಾರ ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಮತ್ ಪೂರ್ಣ ಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ. ಯಾವಾಗಲೂ ಪೂರ್ಣ ಇದ್ದದ್ದು ನೀನು. ಯಾವಾಗಲೂ ಇದ್ದ ವಸ್ತು ಅದು ಪೂರ್ಣವಾದದ್ದು. ಒಂದು ಅವಸ್ಥೆಯೊಳಗೆ ಇದ್ದದ್ದು ಮತ್ತೊಂದು ಅವಸ್ಥೆಯೊಳಗೆ ಅದು ಅಪೂರ್ಣದ. ವ್ಯಾಪಕವಾದದ್ದು ಅದು ಪೂರ್ಣ ಸ್ವರೂಪ. ಪರಿಚ್ಛಿನ್ನತ್ವ ಉಳಿದು ಅದು ಪೂರ್ಣ ಅಲ್ಲ. ಒಮ್ಮಿದ್ದು ಒಮ್ಮಿಲ್ದಂಗೆ ಆಗೋದು ಅದು ಪೂರ್ಣ ಅಲ್ಲ. ಯಾವಾಗಲೂ ಇದ್ದದ್ದು. ಇಲ್ದಂಗೆ ಯಾವಾಗ ಕೇಳಿ. ಯಾವಾಗಲೂ ಇರಾವ ನೀನು. ಚಿಂತೆ ಕೇಳ್ಕೊಂಡು ಆರಾಮ್ ಇರ್ಬೇಕನ್ನೋಂಗಿದ್ರೆ ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದ್ರ ಕಡೆ ಲಕ್ಷ್ಯ ಕೊಡು. ಯಾವಾಗಲೂ ಇದ್ದಾವ ನಿನ್ನ ನೀ ಮರ್ತ ದುಃಖ ಪಡ್ಲಿಕ್ಕೆ ಅಜ್ಞಾನ. ಇದಕ್ಕೆ ಅಜ್ಞಾನ ಅಂತಾರೆ. ಯಾವಾಗಲೂ ಇದ್ದದ್ದನ್ನು ನಾವು ಮರ್ತು ಬಿಟ್ಟೇವಿ. ನಡಬರ್ಕ ತೋರಿ ನಡಬರ್ಕ ಅಡಗುದನ್ನ ನಾವು ನಂಬ್ಕೊಂಡು ಕೂತೀವಿ. ಅಂದಲ್ಲೇ ನಮಗೆ ದುಃಖ ಆಗೈತಿ. ದುಃಖರಹಿತ ಆಗ್ಬೇಕನ್ನೋಂಗಿದ್ರೆ ಯಾವಾಗಲೂ ಇದ್ದು ವಸ್ತುವಿನ ಕಡೆ ಲಕ್ಷ್ಯ ಕೊಡು. ಅದಕ್ಕೆ ಜ್ಞಾನ ಅಂತಾರೆ.
ಯಾವಾಗಲೂ ಇದ್ದ ವಸ್ತುನ ನೀನದಿ. ಅದಕ್ಕೆ ನಿನ್ನ ಜ್ಞಾನ ಆತ್ಮಜ್ಞಾನವನ್ನು ಮಾಡ್ಕೊ. ಆತ್ಮಜ್ಞಾನ ವಿನಾ ಪಾರ್ಥ ಸರ್ವಕರ್ಮ ನಿರರ್ಥಕಂ ಅಂತ. ಕರ್ಮದಿಂದ ತೋರೆಡುವ ವಸ್ತುಗಳು ದೊರೆತ ಹೊರತು ಯಥಾರ್ಥ ವಸ್ತುವಿನ ಜ್ಞಾನ ಕರ್ಮದಿಂದ ಆಗುವುದಿಲ್ಲ. ಕಲ್ಪಿತ ಕರ್ಮಗಳು ಕಲ್ಪಿತ ವಸ್ತುವಿನ ಜ್ಞಾನನ ಮಾಡಿಕೊಡ್ತಾ ಹೊರತು ಇದ್ದ ವಸ್ತುವಿನ ಜ್ಞಾನ ಮಾಡ್ಕೊಳಿಕ್ಕೆ ಯಾವ ಕರ್ಮಗಳು ಬೇಕಾಗಿಲ್ಲ. ಅದಕ್ಕೆ ಜ್ಞಾನನ ಬೇಕಾಗೈತಿ. ಜ್ಞಾನದಿಂದನೇ ಯಥಾರ್ಥ ವಸ್ತುವಿನ ಜ್ಞಾನಕ್ಕೈತಿ ಹೊರತು ಕರ್ಮದಿಂದ ಆಗುದು. ನಾವು ಏನ್ ಶರೀರ ಭಾವನೆಯನ್ನು ಬಿಟ್ಟು ನೋಡು, ಮೊದಲು ನೀ ಯಾರು ಅನ್ನೋದು ಗೊತ್ತಾಕೈತಿ. ಇದನ್ನು ನಿನ್ನನ್ನು ನೀ ತಿಳ್ಕೊಳ್ಳಿಕ್ಕೆ ಯಾವ ಶಾಸ್ತ್ರನೂ ಕಲಿಬೇಕಾಗಿಲ್ಲ. ನಿಜವಾದ ಸುಖ ಶಾಂತಿಯನ್ನು ಹೊಂದಲಿಕ್ಕೆ ಯಾವ ಸಾಲಿನೂ ಕಲಿಯುವ ಅವಶ್ಯಕತೆ ಇಲ್ಲ. ನೀನು ಏನ್ ಯಾವ ಶಬ್ದ ಪ್ರಯೋಗನೂ ಇಲ್ಲ ನಿನ್ನನ್ನು ನೀನು ನೆನಪು ಮಾಡ್ಕೊಳ್ಳಿಕ್ಕೆ. ಮಂತ್ರನೂ ಬೇಕಾಗಿಲ್ಲ. ಯಾವ ಓಂ ಮನುಷ್ಯದ ಅದು ನೀನು ಒಂದ ಗುಂಪು ಈ ಕಡೆ ಒಂದು ಖಂಡದವ್ ಕಲ್ಪಿಸ್ಕೊಂಡು ಮತ್ತೊಂದು ಖಂಡದವ್ ಎಲ್ಲಿದಾವ್ರಿ ಓಂ ಅನ್ನೋದು. ನೀವು ಒಂದು ಮಾಡ್ಕೊಂಡು ಕೂತೀವಿ ಓಂ ಅನ್ಕೊಂತಾನೆ. ಅದನ್ನು ಕೈ ಬಿಡು. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ. ಸುಮ್ಮನೆ ಇದ್ದಾಗ ನಾವು ಅದನ್ನು ಕಂಡುಕೊಳ್ಳಿಕ್ಕೆ ಬರ್ತದೆ. ಅನುಭವ ಬಂದಿರ್ತದ ಆನಂದ. ಓಂ ಅನ್ನೋಕ್ಕಿಂತ ಮೊದಲು ಗೊತ್ತಾಗಿಲ್ಲ. ನೀನು ಓಂ ಅಂದ ಮ್ಯಾಗ ಗೊತ್ತಾಗೈತೆ ನಿನಗೆ. ನೀ ಕಲ್ಪಿಸ್ಕೊಂಡು ಅಕಾರ ಉಕಾರ ಮಕಾರ ಅಂತೇಳಿ ಓಂ ಮಾಡು. ನಿನ್ನ ಮನಸ್ಸಿನ ಕಲ್ಪನಾ ಒಂದು ಗುಂಪಿಗೆ ಸಂಬಂಧಪಟ್ಟದ್ದು. ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಿಲ್ಲ ಅದು ಓಂ ಅನ್ನೋದು. ಯಾಕ್ರಿ ನೀವೊಂದು ಗುಂಪಿನ ಅದನ್ನು ಕಲ್ಪಿಸ್ಕೊಂಡು ಅದನ್ನು ಮೀರಿದ ನಿಶಬ್ದಂ ಬ್ರಹ್ಮೋಚ್ಯತೆ ಅಂತ. ಯಾವ ಓಂಕಾರ ಸಂಬಂಧನೂ ಇಲ್ಲ, ಯಾವ ಶಬ್ದ ಪ್ರಯೋಗನೂ ಇಲ್ಲ ಅಂತ. ವಿಚಾರದಿಂದ ಮನಸ್ಸನ್ನ ಸುಮ್ಮನೆ ಇರಿಸೋದು ಒಂದ ಇದಕ್ಕೆ ಸಾಧನ ನೋಡ್ರಿ. ಅವಾಗ ಎಲ್ಲರಿಗೂ ಅದು ಅನುಭವ ಬರ್ತದೆ. ಸುಮ್ಮನಿರು ಮನವೇ ಸುಮ್ಮನಿರು, ಸುಮ್ಮನಿದ್ದೇನೆಂಬ ಹಮ್ಮನಳಿದು ಸುಮ್ಮನಿರು ಅಂದರೆ ಸುಮ್ಮನೆ ಇರದ ಹೊರತು ನಮಗಿದ ಅನುಭವ ಬರೋದು. ಅದ ಯೋಗ. ಮನಸ್ಸನ್ನು ಸುಮ್ಮನೆ ಇರಿಸೋದ ಯೋಗ. ಚಿತ್ತವೃತ್ತಿ ನಿರೋಧ ಅಂತಾರೆ ಅದಕ್ಕೆ. ವಾಸನಾ ನಾಶ ಆದಾಗ ಅದಾಕೈತಿ. ಹಂಗಾಕೈತಿ ಅಂದ್ರೆ ಚಿತ್ತವೃತ್ತಿ ನಿರೋಧ. ಪೂರ್ಣ ಭೋಗ ವಾಸನೆಗಳ ನಾಶ ಆದಾಗ ಚಿತ್ತವೃತ್ತಿ ನಿರೋಧ ಆಕೈತಿ. ವಾಸನ ಒಳಗಿಟ್ಟುಕೊಂಡು ಚಿತ್ತವೃತ್ತಿ ನಿರೋಧ ಮಾಡ್ತೇನೆ ಅಂದ್ರೆ ಹಠದಿಂದನೂ ಕೆಲಸ ಆಗುದಿಲ್ಲ. ವಿಚಾರದಿಂದ ಪೂರ್ಣ ವಾಸನೆಗಳನ್ನು ನಾಶ ಮಾಡಿಕೊಂಡು ಭೋಗ ವಾಸನೆಗಳ ನಾಶ ಆದಾಗ ಚಿತ್ತವೃತ್ತಿ ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ತೈತಿ. ಆತ್ಮ ಸಂಸ್ಥ ಮನಕೃತ್ವ. ಆತ್ಮನಲ್ಲಿ ಆನಂದದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸ್ಬೇಕಾದ್ರೆ ವಾಸನೆಗಳ ಪೂರ್ಣ ಸ್ವಲ್ಪ ಉಳಿಯದಂತೆ ನಾಶ ಮಾಡ್ಕೊ. ಅವಾಗ ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯಾಗಿ ಆನಂದದಲ್ಲಿ ನಿಲ್ಲಿಸ್ಲಿಕ್ಕೆ ಸಾಧ್ಯ. ವಾಸನಾ ನಾಶ ಆದ ಕೂಡಲೇ ಅನುಭವ ಬರ್ತೈತೆ. ಆನಂದದ ಸೂತ್ರ ಹತ್ತದ. ನಮ್ಗೆ ಯಾಕಂದ್ರೆ ಹತ್ವಲ್ದಂದ್ರೆ ವಾಸನೆಗಳು ಅರ್ಧ ಒಳಗೆ. ಬೇಕಾದಂಗೆ ಹೇಳ್ತೇವೆ ಕೇಳ್ತೇವೆ ಅಂದ್ರೆ ವಾಸನೆಗಳು ಜಗ್ತಾವ. ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಆಗದಾಗದ ವರ ವಿವೇಕಿಗೆ ಮುಕುತಿ ಅಂತ. ಭಾಳ ಪಂಡಿತ ಅದನಪ್ಪ ಹೇಳ್ತಾನ ಸುಧಾ ಅವಾಗ ಇರಾಕಾಗಂತ. ಯಾಕೆ ವಾಸನೆಗಳ ಪ್ರಾಬಲ್ಯ ಭಾಳ ಅದ. ಅನೇಕ ಹಿಂದಿನ ಜನ್ಮಗಳಲ್ಲಿ ಅದನ್ನ ಮಾಡ್ಕೊಂತ ಬಂದ ವಾಸನೆಗಳ ಸೂಕ್ಷ್ಮ ಹಂಗ ಅದಾವ. ಅವನು ಹೊರಗೆ ಬಿಟ್ಟೇನಂದ್ರು ಒಳಗೆ ಅವನು ಬಿಟ್ಟಿಲ್ಲ. ಅವು ಕಾಡ್ತಾವ ನಿಂದ ಬಂದು ವಾಸನೆಗಳು ಬಂದು. ಪೂರ ತ್ಯಾಗ ಆಗೋದು ಭಾಳ ಕಠಿಣ. ವಾಸನೆಗಳ ತ್ಯಾಗ. ಅದಕ್ಕೆ ಸನ್ಯಾಸ ಅಂತಾರೆ. ಜ್ಞಾನದಿಂದ ಆ ವಾಸನೆಗಳನ್ನು ಸಮೂಲವಾಗಿ ನಾಶ ಮಾಡಿಕೊಂಡಾಗ ನಿನಗೆ ಇದರಿಂದ ಬಿಡುಗಡೆ ಆಗೈತೆ ನೋಡಿ. ವಾಸನೆ ನಾಶ ಆಗದವ್ರ ಸುಮ್ಮನೆ ಹಂಗಿರಕೈತಿ. ಹೌದಿಲ್ಲ? ಒಳಗೆ ಹೆಗ್ನ ಇಟ್ಕೊಂಡು ಕೂತು ಬಿಡದ್ರೆ ಮಾತು ಮೌನ ಆದ್ರೆ ಮನಸ್ಸು ಮೌನ ಆಗ್ಬೇಕಲ್ಲ. ಮನಸ್ಸು ಮೌನ ಆಗೈತೆ ಅನ್ನೋದು ಗುರ್ತಂದ್ರೆ ವಾಸನಾ ನಾಶ ಆದಾಗ ಮನಸ್ಸು ಮೌನ ಆಕೈತಿ. ಇಲ್ಲಾಂದ್ರೆ ಮನಸ್ಸು ಚಂಚಲ ಆಗುದನ್ನ ಅದು ಹರಿದಾಡ್ತೈತಿ. ಒಳಗೆ ವಾಸನೆಗಳೇ ಅದಾವ ಅಂದ್ರೆ ಚಂಚಲ ಆಗತೈತೆ ಅಂದ್ರೆ ವಾಸನ ಅದಾವಂತ. ಮನಸ್ಸು ನಿಶ್ಚಲ ಆಗ್ಬೇಕಾದ್ರೆ ವಾಸನ ಪೂರ್ಣ ನಾಶ ಆದಾಗ ಮನಸ್ಸು ನಿಶ್ಚಲ ಆಕೈತಿ. ನಿಶ್ಚಲ ಸ್ಥಿತಿಯೊಳಗೆ ನಮಗೆ ಅನುಭವ ಬರ್ತೈತಿ ನಾವು ಯಾರಿದ್ದೇವೆ ಅನ್ನೋದು. ನಿಶ್ಚಲ ತತ್ವವೇ ಜೀವನ್ ಮುಕ್ತಿ ಎಂದರು.
ಮುಕ್ತ ಆಗ್ಬೇಕು ಅನ್ನೋಂಗಿದ್ರೆ ಮನಸ್ಸು ನಿಶ್ಚಲ ಆಗ್ಬೇಕಲ್ಲ. ನಿಶ್ಚಲ ಆಗ್ಬೇಕ ವಾಸನಾದಿಗಳು ಎಲ್ಲಟ್ಟು ಅವನಲ್ಲಿ ಬರಬಾರ್ದು. ಏನು ಅವಾಗ ನಮಗೆ ಮುಕ್ತ ಅದೇನು ಅನ್ನೋದು ಅನುಭವ ಬರ್ತೈತಿ. ವಾಸನ ಪೂರ್ಣ ನಾಶ ಆದಾಗ ವಾಸನೆ ಇರಿಸದೆ ಏಕಾಗ್ರತೆ ಕರಿಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವು. ತನ್ನ ತಾನು ಎಡೆಬಿಡದೆ ಅರೆಯಲು ಅರಿಯದಾತನಿಗೆ. ಅದನ್ನ ಅಭ್ಯಾಸ ನಾವು ಕೂಡ್ಬೇಕಾತಂದ್ರೆ ವಾಸನ ಇಟ್ಕೊಂಡು ಕೂತ್ರೆ ಬರೋದಿಲ್ಲ, ಅದು ಅನುಭವ ಬನ್ನು ಹೊಡೋದಿಲ್ಲ. ಪೂರ್ಣ ವಾಸನ ನಾಶ ಮಾಡಿಕೊಂಡ ಅದನ್ನ ಅನುಭವ ತಗೋಬೇಕು, ಅಂದಾಗ ಲಭಿಸ್ತೈತೆ ಅದು. ಎಚ್ಚರಿಕೆ ಒಳಗೆ ನಿದ್ದೆ ಮಾಡಕ್ ಕಲಿಬೇಕು ನೋಡ್ರಿ, ಅಂದ್ರೆ ಅದಕ್ಕೆ ಜ್ಞಾನ ಅಂತ. ಅರಿವಿನ ಮೂಲಕ ಆನಂದದ ಭಾವದೊಳಗಿರೋದು, ಅರಿವಿನ ಮೂಲಕ ಇರೋದು ನಿದ್ದೆ. ಎಲ್ಲರಿಗೂ ಬರ್ತೈತಿ ಅರಿವಿನ ಮೂಲಕ ಆರಾಮಿರಾಕ. ಅರಿವಿನ ಮೂಲಕ ಆರಾಮಿರಾಕ ಬಂದೈತಿ, ತಿಳಿದ ಆರಾಮಿನ ಭಾವದಾಗಿರೋದು. ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂತ. ಅರಿವು ಸಹಿತ ಆನಂದದ ಸ್ಥಿತಿ. ಈ ಸದ್ದ ನನಗೆ ಆನಂದದ ಅನುಭವ ನಡೆದ ತಿಳುವಳಿಕೆ ಒಳಗಿರೋದು, ಅದಕ್ಕೆ ಜ್ಞಾನ ಸಮಾಧಿ ಅಂತಾರೆ. ತಿಳಿಯಲೇ ಇರುವುದು ಅದು ಅಜ್ಞಾನ, ನಿದ್ದೆ. ಪ್ರಜ್ಞೆ ಇರಬೇಕು, ಅವಾಗ ಇದರ ಅನುಭವ ನಮಗಾಗಬೇಕು. ಏನು ಮರಿವಿಯ ಮೂಲಕ ಅಲ್ಲ, ಅರಿವಿನ ಮೂಲಕ. ಅರಿವು ಸಹಿತ ಆನಂದದ ಸ್ಥಿತಿ ಅಂತ ನಿರ್ಗುಣ ಸ್ಪಷ್ಟ ಹೇಳ್ಯಾರ. ಅರಿವು ಸಹಿತ ಆನಂದದ ಸ್ಥಿತಿ ಅಂತ, ಅದಕ್ಕೆ ಜ್ಞಾನ ಸಮಾಧಿ ಅಂತ ಅನಿಸ್ಕೊಂಡದ್ದು. ಈ ಎಚ್ಚರಿಕೆ ವ್ಯವಹಾರ ಏನು ಇಂದ್ರಿಯಗಳ ಧರ್ಮ, ನಮ್ಮ ಧರ್ಮ ಅಲ್ಲ, ಅದು ಇಂದ್ರಿಯಗಳ ಧರ್ಮ. ಅದಕ್ಕೆ ಅವನ್ನೆಲ್ಲ ಕೈ ಬಿಡು. ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಮನುಷ್ಯನ ಧರ್ಮ, ಇಂದ್ರಿಯಗಳ ಧರ್ಮಗಳನ್ನು ಕೈ ಬಿಡು. ನಮ್ಮ ಧರ್ಮದಾಗ ನಾವಿದ್ದು ಬಿಟ್ರೆ ಯಾವ ಸಂಕಟನೂ ಇಲ್ಲಲ್ಲ, ದುಃಖ ಅನ್ನುವಂಥದ್ದಿಲ್ಲ. ನೀನು ಪರಧರ್ಮದಿಂದ ದುಃಖ, ಭಯ, ಚಿಂತೆ ಐತೈತಿ. ಇವು ಕೆಡಬಾರ್ದು ಅಂತ ಇದನ್ನ ಅವಲಂಬನೆ ಮಾಡ್ಕೊಂಡು ಕುಂತಿ. ಇಂದ್ರಿಯಗಳ ಧರ್ಮ ನಿನ್ನ ಧರ್ಮ ಅಲ್ಲ, ಅದು ತೋರೆಡಗುವುದು. ಅದು ಇಂದ್ರಿಯಗಳ ಧರ್ಮ ತೋರೆಡುವುದು, ನಿನ್ನ ಧರ್ಮ ತೋರದೆ ಎಡಗದೆ ಇದ್ದದ್ದು. ಶರೀರ ಸಂಬಂಧ ಇಟ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಧರ್ಮದಾಗ ನಾವಿರ್ತೇವೆ. ಶರೀರ ಪರಧರ್ಮ ಇದು. ಆದ್ರೆ ಭಯ, ಭೀತಿ, ವ್ಯಸನ ಇವೆಲ್ಲ ಅನ್ಯಾಯ, ಚಿಂತೆ ಇವೆಲ್ಲ ಶರೀರ ಪರಧರ್ಮ ಬಂದು ಧರ್ಮದಾಗ ಇದ್ಕೂಲೆ ನಿನ್ನ ಧರ್ಮ ಬಿಟ್ಟು ಪರಧರ್ಮ ಹಿಡ್ಕೊಂಡು ಕುಂತಿ. ತಾನು ಯಾರು ಅನ್ನೋದು ಹೊಳೆದ್ರೆ ತನ್ನ ಧರ್ಮ ಏನನ್ನೋದು ಗೊತ್ತಾಗತ್ತೆ. ಏನ್ ಈ ತೋರಿದ್ದೆಲ್ಲ ನಾನು ಅಂತ ತಿಳ್ಕೊಂಡು ಕುಂತಾನ, ಅದ ನನ್ನ ಧರ್ಮ ಅಂತ ತಿಳ್ಕೊಂಡಾನ. ಇದನ್ನ ಎದುರಿಟ್ಟು ನೀನು ನೋಡ್ತಿ, ನೋಡಿ ಮತ್ತೆ ಅದ ನಾನಂತ ಹೆಂಗೆ ತಿಳ್ಕೊಂಡು ನಿನ್ನಿಂದ ಅರಿವಿಸ್ಗಳು ನಿನಗೆ ಗಣ್ಯವಾಗೈತಿ. ಅದ ನಿನ್ನ ಧರ್ಮ ಅಲ್ಲ. ಶರೀರ ಧರ್ಮ, ಇಂದ್ರಿಯಗಳ ಧರ್ಮ, ಮನುಷ್ಯನ ಧರ್ಮ ನಿನ್ನ ಧರ್ಮ ಅಲ್ಲ. ನಿನ್ನಿಂದ ಅವು ಅರಿವಿಸ್ಕೊಳ್ತಾವ, ನಿನಗೆ ಗಣ್ಯವಾಗೈತಿ. ಅದಕ್ಕೆ ಪರಧರ್ಮ ಅಂದ. ಅದಕ್ಕೆ ಸ್ವಧರ್ಮ ಅಂದ್ರೆ ಸ್ವರೂಪದ ಧರ್ಮ, ಇದ್ದಕ್ಕಿದ್ದಂಗಿದ್ದದ್ದು ನಿನ್ನ ಧರ್ಮ. ನಿನ್ನ ಧರ್ಮದಾಗಿದ್ದರೆ ನೀ ಆರಾಮಿರ್ತಿ. ಪರಧರ್ಮವನ್ನ ಅವಲಂಬನೆ ಮಾಡಿದ್ರೆ ಭಯ, ಭೀತಿ ಇರುವುದನ್ನ ನಿನಗೆ. ಏನ್ ಅಲ್ಲಂ ಪ್ರಭುಗಳು ಮಾಯಿಗೆ ನಿನ್ನ ಹೊರ ಶರೀರ ತಗೊಂಡ್ಬಿಡಂತ. ನಿನ್ನ ಧರ್ಮ ತಗೊಂಡ್ಬಿಡು, ನಿನ್ನ ಧರ್ಮ ನನಗೆ ಬೇಡ ಅಂತ. ಶರೀರ ಇಂದ್ರಿಯಗಳ ಧರ್ಮ ಇಲ್ಲೂಲೇ ನನಗೆ ಇರಾಕ್ ಬರ್ತೈತೆ. ಅದ ನನ್ನ ಇಂದ್ರಿಯಗಳ ಧರ್ಮ, ಶರೀರ ಧರ್ಮನ ನಮ್ಮ ಧರ್ಮ ಅಂತ ತಿಳ್ಕೊಂಡೇವು ನಾವು. ಎದುರಿಟ್ಟು ನೋಡಿ ಅದನ್ನ ನಾನು ಅಂತ ತಿಳ್ಕೊಂಡೆವು. ಇದ ಮೂರ್ಖತನ. ನಾವು ಶಾನೆ ತಗೊಂಡು ಅದು ಇಲ್ಲೂಲೇ ನಾ ಇರಬಲ್ಲೆ ನಾವು. ಖಾತ್ರಿ ಇತ್ತು ಅವಾಗ, ಈ ಶರೀರ ಇಂದ್ರಿಯಗಳ ಸಂಬಂಧ ಇಲ್ಲೂಲೇ ನಾ ಇರಬಲ್ಲೆ. ನಿನ್ನ ಮಾಯ ಅಂಶ ತಗೊಂಡು ಹೋಗ್ಬಿಡ ಅಂತ. ಏನ್
ನಿದ್ದೆ ಎತ್ತಿದಾಗ ಈ ಶರೀರ ಎಲ್ಲಿರ್ತೈತಿ ಹೇಳ್ರಿ? ನಿದ್ದೆ ಎತ್ತಾಗ ಏನಾಗಿರ್ತಿ? ಅಲ್ಲಿ ಹೆಣ್ಣಾಗಿರ್ತಿ ಏನು ಗಂಡಾಗಿರ್ತಿ? ಶರೀರ ಸಂಬಂಧನೇ ಇಲ್ಲ ಅಂದ್ರೆ ಹೆಣ್ಣು ಗಂಡಿನ ಭಾವ ಎಲ್ಲಿ ಬರ್ಬೇಕಲ್ಲಿ? ನಿದ್ದೆಯೊಳಗೆ ಹೆಂಗೆ ಕುಂತಿದ್ದೆವು ಜೋಕುಮಾರ ಅಂದ್ರೆ ಎಲ್ಲಿದ್ದೆಲ್ಲಿ? ಏನೂ ಇಲ್ಲ, ಸಂಬಂಧ ಎಲ್ಲ ತಪ್ಪೋಗೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಾವು ಏನು ಮಾಡ್ಕೋಬೇಕು ಅನ್ನೋದು ಎಷ್ಟು ಜನರಿಗೆ ಉಳಿದೈತಿದ್ರು. ಮನುಜ ಕುಲದ ಜನರದ ಲಾಭ ತಾನಾರಂಬುದನ್ನು ತಿಳಿಯೋದ್ರೊಳಗದ. ಎಲ್ಲಿವರೆಗೆ ತನಗೆ ಅನ್ಯವಾದದ್ದನ್ನು ಹಿಡ್ಕೊಂಡು ಕುಂತಿರ್ತಾನ ಅಲ್ಲಿವರೆಗೆ ಅವುಗಳಿಗೆ ಆಗುವಂಥ ಕಷ್ಟಗಳನ್ನು ನಾವು ಅನುಭವಿಸಲೇಬೇಕಾಗೈತಿ. ಹಿಡ್ಕೊಂಡು ಕುಂತೀವಿ ಶರೀರ ಮುಂತಾದ ಉಪಾಧಿಗಳನ್ನು, ಅವಕ್ಕೆ ಏನೇನು ತ್ರಾಸ ಆದ್ರೆ ನನಗೆ ಆಗೈತಿ ಯಪ್ಪ ಇದಂತ ಬಳಲ್ತಿದೆ. ಇದನ್ನೇ ಹಚ್ಕೊಳ್ಳಿಲ್ಲ ಅಂದ್ರೆ ಶರೀರ ಸಂಬಂಧ ತಪ್ಪಿಸ್ಕೊಂಡಿದ್ರೆ ಹೆಂಗಿರ್ತೈತಿ ನಾವು? ದೇಹವಿದನು ಅನ್ಯ ದೇಹದಂದದಿ ಕಾಣಲರಿಯದ ಮೋಹಿತನಿಗೆ ಉದೇ ನಿಜಾನಂದವದು ಕೋಟಿ ಜನ್ಮದಳು ಉಗ್ರ ತಾಪಸನಾಗಿ ಅಂತ. ಅದು ಇನ್ನೊಬ್ಬರ ಶರೀರ ನನಗೆ ಹೆಂಗೆ ಸಂಬಂಧಿಸಿದ್ದಲ್ಲ, ಹಂಗೆ ಈ ಶರೀರ ನನಗೆ ಸಂಬಂಧಿಸಿದ್ದಲ್ಲ ಅನ್ನೋ ಗಟ್ಟಿ ತಿಳುವಳಿಕೆ ನಾವು ಮಾಡ್ಕೋಬೇಕು ನೋಡ್ರಿ. ಅವಾಗ ಅವಾಗ ಇದರ ಆ ಸೂತ್ರ ಹತ್ತೈತಿ. ಶಾಸ್ತ್ರಗಳೆಲ್ಲ ಒಂದು ಅವಸ್ಥೆ ಒಳಗಿನೂ ಇವೆಲ್ಲ, ನೀ ಮಾತ್ರ ಎಲ್ಲ ಅವಸ್ಥೆ ಒಳಗಿರ್ತ. ಎಲ್ಲದಕ್ಕೂ ಸಾಕ್ಷಿಯಾಗಿದ್ದಂಥ ತೂರ್ಯ ಪದ ತಾನಂತ ತಿಳಿದ ಮ್ಯಾಗ ಭವಮಾಲೆ ನಿನಗೆ ಉಂಟೆ ಅಂತ. ಸಲೆ ಸಾಕ್ಷಿ ತೂರ್ಯ ತಾನೆಂದು ಅರಿದ ಮೇಲೆ ಭವಮಾಲೆ ನಿನಗಿಲ್ಲದಂಗೆ ಆಕೈತೆ ಅಂತ. ನಿದ್ದೆಯನ್ನು ನಾವು ಬರುವ ನಿದ್ರೆಯನ್ನು ತಗ್ಗಿಸ್ಬೇಕು. ನಿದ್ದೆಯನ್ನು ಮೀರಿದಾಗ ಸಮಾಧಿ ಸುಖದ ಅನುಭವ ಆಕೈತಿ ನೋಡ್ರಿ. ನಿದ್ದೆ ಅಜ್ಞಾನ ಸಮಾಧಿ, ಅದು ಜ್ಞಾನ ಸಮಾಧಿ ಅಲ್ಲ. ಶಿವದಾರ ಅಂದ್ರೆ ಸುಖದ ಸೂತ್ರ. ಏನು ಸುಖದ ಸೂತ್ರ? ಅರಿವಿನ ಮೂಲಕ ಅರಿವು ಜಾಗೃತಿ ಇರ್ತೈತೆ ಅಲ್ಲಿ ಸುಖದ ಸೂತ್ರದೊಳಗೆ, ಶಿವದಾರದೊಳಗೆ ಕೇವಲ ಆನಂದನ ಇರ್ತೈತಿ. ಅಲ್ಲಿ ಕನಸು ನಿದ್ರೆಗಳು ಇಲ್ಲ, ಕನಸು ನಿದ್ರೆ ಎಚ್ಚರಿಕೆ ಇಲ್ಲ, ಮೂರೂ ಅವಸ್ಥೆಗಳ ಸಂಬಂಧ ತಪ್ಪಿ ಹೋಗಿರ್ತೈತಿ. ಈ ಜಡ ಶರೀರದ ಜನನವು ಜೀವನ ಜನನವಲ್ಲ. ಹೌದು, ಒಮ್ಮೆ ಜ್ಞಾನ ಹೊಡಿದ್ರೆ ಅದು ದೃಢವಾಗ್ಲಿಕ್ಕೆ ಕಾಲಾವಕಾಶ ಬೇಕಾಗೈತಿ. ಅದು ನಮ್ಗೆ ಹೊಡಿತೆ ಅಂದ್ರೆ ಅದನ್ನು ಗಟ್ಟಿ ಮಾಡಿಸ್ಕೋಬೇಕಂದ್ರೆ ಅನುಭವ ತಗೊಂಡು ಖಾತ್ರಿ ಮಾಡಿ ಸಮಾಧಿ ಹೊಂದುವವರೆಗೂ ನಮಗದ ಅಭ್ಯಾಸ ಬೇಕಾಗೈತಿ, ನಿರಂತರ ಅಭ್ಯಾಸ. ಏನು ಸಮಾಧಿ ಹೊಂದಿದಾಗ ನಮಗೆ ಖಾತ್ರಿ ಆಗ್ಬೋದು. ಸ್ವರೂಪದ ಅನುಭವವಾಗುವವರೆಗೂ ಪ್ರಯತ್ನದ ಅವಶ್ಯದ ನೋಡ್ರಿ. ನಿತ್ಯ ಇದಕ್ಕೆ ಪ್ರಯತ್ನ ಬೇಕಾಗೈತಿ. ಸ್ವರೂಪಾನಂದದ ಸ್ವಾದ ಹತ್ತಿ ವಿಷಯಾದಿಗಳಿಂದ ಹಾರವಣ ಹಾರುವ ಅಂತಾರ. ಏನು ಒಳಗ ಅಂತರಂಗದಲ್ಲಿ ಇದರ ಒಳಗೆ ಹತ್ತಬೇಕಲ್ಲ ಆನಂದ ಸ್ವಾದ, ಅವಾಗ ಅವಾಗ ಹಾರುವ ಮೂರು ಅವಸ್ಥೆಗಳನ್ನ ದಾಟಿದವ ಅಂತ. ಏನು ಶಿವನ ದಾರಿ ಹಿಡಿದವ ಶವದ ದಾರಿ ಯಾಕೆ ಹಿಡಿತಾನ್ರಿ ಅವ? ನೀವು ಶಿವದವರು ಏನು ಶವದವರು? ಶಿವ ಅಂದ್ರೆ ಮಂಗಲ ಕಲ್ಯಾಣ, ಅದ ನಿನ್ನ ಸ್ವರೂಪ, ಅದರ ಎಚ್ಚರಿಕೆ ಒಳಗಿರುವುದು. ಏನು ಶಿವರಾತ್ರಿ ಅಂತೀರಲ್ಲ ಯಾಕ್ರಿ? ಶಿವರಾತ್ರಿ ಅರಿವಿನ ಎಚ್ಚರದೊಳಗಿರ್ಬೇಕಾಗೈತಿ ನಾವು. ಜಾಗರಣ, ಶಿವರಾತ್ರಿ ಒಳಗೆ ಜಾಗರಣ ಆಗ್ಬೇಕಂದ್ರೆ ಆನಂದದ ಎಚ್ಚರಿಕೆ ಒಳಗಿರೋದು, ಅದಕ್ಕೆ ಶಿವರಾತ್ರಿ ಅಂತ. ಅದು ಯಾವಾಗ ಬೇಕು ಅವಾಗ ಹೊಂದಲಿಕ್ಕೆ ಬರ್ತೈತೆ ಅದನ್ನ. ಏನು ನಾವು ವರ್ಷಕ್ಕೊಮ್ಮೆ ಮಾಡಿರ್ಬೇಕೈತಿ ನಾವು ಶಿವರಾತ್ರಿ ಆಗ್ರಿ, ಇಚ್ಛಾ ಮಾಡಿದ್ರೆ ಶಿವರಾತ್ರಿ. ಶರಣ ನಿದ್ರಿಸಿದೊಡೆ ಅಂತೀರಲ್ಲ, ಏನಂತೀರಿ? ಶಿವರಾತ್ರಿ ಕಾಣ ಅಂತ. ಹೌದಿಲ್ಲ?
ಅವ ಅಂತ ನಿದ್ರೆ ಎಚ್ಚರಿದ್ರೆ ಶಿವನ ಎಚ್ಚರ ಆನಂದದ ನೆನವಿನಾಗ ಇರ್ತಾನ ಅವಾಗ ಮಹಾನಿದ್ರ ಐಚ್ಛಿಕ ನಿದ್ರ ಅಂತ ಕರೀತಾರೆ. ಏನ್ ಈ ಜಡವಾದ ನಿದ್ರೆ ಅವಶ್ಯಕತೆ ಇರುವುದು ನಮಗ ಜ್ಞಾನಿಗೆ. ನಾವು ಮಲ್ಕೊಂಡಾನಂದ್ರ ಆ ಭಾವದಾಗೆ ಇರ್ತಾನವ. ಏನ್ ನಾವು ತಿಳ್ಕೊಂಡಿರ್ತೇವಿ ಅವು ನಮ್ಮಂಗ ಈ ನಿದ್ದೆ ಇದ್ದಿದ್ದರಿಂದ ಆ ನಿದ್ದೆ ಅವಶ್ಯಕತೆ ಇರುವುದಿಲ್ಲ. ಏನ್ ಸಾತ್ವಿಕ ಸುಖದ ಅನುಭವವನ್ನು ಮಾಡಿದವಾಗ ಈ ತಾಮಸಿ ಸುಖದ ನಿದ್ದೆ ಅವಶ್ಯಕತೆ ಇಲ್ಲ. ಅಲ್ಲಿ ತಾಮಸಿ ಗುಣ ಇರ್ತೈತಿ. ಏನ್ ಸಾಮಾನ್ಯ ನಿದ್ರೆ ಮಾಡುವಾಗ ಇದು ಯೋಗಿಗಳು ಮಾಡುವಂತ ಯೋಗ ನಿದ್ರ, ಜ್ಞಾನ ನಿದ್ರೆ. ಜ್ಞಾನ ನಿದ್ರೆಯನ್ನು ಮಾಡಿದವಾಗ ಈ ತಾಮಸಿ ಗುಣದ ನಿದ್ರೆ ಅವಶ್ಯಕತೆ ಇರುವುದಿಲ್ಲ. ನಾವು ತಿಳ್ಕೊಂಡಿರ್ತೇವೆ ಅವನು ನಮ್ಮಂಗ ನಿದ್ದೆ ಮಾಡ್ತಾನೆ, ಆ ನಿದ್ದೆ ಅವಾಗಿರುವುದಿಲ್ಲ. ಯೋಗಿಗಳು ಮಾಡುವಂತ ಯೋಗ ನಿದ್ರನ ಬೇರೆ, ಇವರು ನಾವು ವಿಷಯ ಬಡಕರು ಮಾಡುವಂತ ಅಜ್ಞಾನ ನಿದ್ರೆನ ಬೇರೆ. ಏನ್ ಇಲ್ಲಿ ಮಬ್ಬು ಇರ್ತೈತಿ, ಅಲ್ಲಿ ಮಬ್ಬು ಇರೋದಿಲ್ಲ. ಯೋಗ ನಿದ್ರೆಯನ್ನು ಮಾಡುವಾಗ ಯಾವಾಗಲೂ ಅದು ಸಾತ್ವಿಕ ಗುಣದಿಂದ ಕೂಡಿರ್ತೈತಿ. ಏನ್ ಯೋಗ ನಿದ್ರಾ ಇದು ತಮ ಪ್ರಧಾನ ಇರ್ತೈತಿ, ಇಲ್ಲಿ ಸತ್ವ ಪ್ರಧಾನ ಇರ್ತೈತಿ. ಏನ್ ಅಲ್ಲಿ ಮಬ್ಬು ಇರುದಿಲ್ಲ. ನಾವು ಹೊಂದುವಾಗ ಮತ್ತು ಆ ಇಳಿತಾ ಇರೋ ಕಾಲಕ್ಕೆ ಮಬ್ಬು ಇರುದಿಲ್ಲ. ನಾವು ಅದು ಹೊಂದುವಾಗೂ ಮಬ್ಬಿಗೆ ಬೀಳ್ತೀವಿ, ಹೇಳುವಾಗೂ ಮಬ್ಬನ್ಯಾಗ. ಇನ್ನ ಮಬ್ಬನ್ಯಾಗ ಇದೆಯಾ ನೀ ನಿದ್ದಿ ಮಬ್ಬನ್ಯಾಗ ಅಂತೀರಿ. ಅಲ್ಲಿ ಅವಾಗ ಇರುದಿಲ್ಲ, ಸಮಾಧಿ ಹೊಂದಿದವಾಗ ಅದ್ರ ಇರುದಿಲ್ಲ. ಸಾಮಾನ್ಯ ಜನರಿಗೆ ಇದು ಗೊತ್ತಾಗುವುದಿಲ್ಲ. ನಾವು ನಮ್ಮಂಗ ಅವರು ಮಕ್ಕೊಂಡಾರ ಬಿಡಂತ ಅವರು ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸಿರ್ತಾರೆ. ಜನ್ಮ ಜನ್ಮಾಂತರ ಅಭ್ಯಾಸ ಮಾಡಿದಾಗ ಗೊತ್ತೈತೆ ಅದು ಯೋಗ ನಿದ್ರ. ಅರಿವಿನ ಮೂಲಕ ಆನಂದದ ನೆನವಿನಾಗಿರುವುದಂತ. ಐಚ್ಛಿಕ ನಿದ್ರಾ ಹೊಂದಬೇಕಾದ್ರೆ ಜನ್ಮ ಒಂದ ಜನ್ಮಕ್ಕೆ ಭಾಳ ಕಠಿಣ ಅದ. ಏನ್ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಅಂತ. ಎಲ್ಲಾ ಪ್ರಾಣಿಗಳಿಗೆ ಯಾವ್ದು ರಾತ್ರಿ ಆಗಿರ್ತೈತೋ ಅದು ಸಂಯಮಿ ಅಂದ್ರೆ ಮನವು ನಿಗ್ರಹ ಮಾಡ್ಕೊಂಡವ. ಅವಾಗದು ಹಗಲ ಇರ್ತೈತಿ, ಎಚ್ಚರ ಇರ್ತಾನ ಅದ್ರಾಗ. ಎಲ್ಲರೂ ಮಕ್ಕೊಂಡಾಗ ಅವ್ನು ಎಚ್ಚರ ಇರ್ತಾನ, ಎಲ್ಲರೂ ಎಚ್ಚರ ಇದ್ದಾಗ ಅವನು ನಿಂತಿರ್ತಾನಂತ ಇರ್ತ. ಅದ್ರ ಕಡೆ ಗಮನ ಕೊಡೋದಿಲ್ಲ ನಾವು. ನಾವು ಎಚ್ಚರ ಅಂದ್ರೆ ಇಂದ್ರಿಯಗಳ ಜಗತ್ತಿನ ಇಂದ್ರಿಯಗಳ ವ್ಯಾಪಾರ ಅದನ್ನ ನಾವು ಮಾಡಕ್ ಹೋಗುದಿಲ್ಲ. ಹೌದಿಲ್ಲ? ಅದರಿಂದ ಅವಾಗ ಅದ್ರ ನಮಗ್ ನಿಧಿ ಬಂದತ್ಪ ಅಂತ ನಾವು. ಹೌದಿಲ್ಲ? ನಮಗ ಅದ್ರ ತಿಳುವಳಿಕೆ ಸಾಕಾಗೈತೆ, ಅದನ್ನ ನೋಡಿ ನಮ್ಗೆ ಗೊತ್ತೈತೆ. ಉದಾಸೀನ ಇರ್ತಾನ. ನೋಡ ಅಲ್ಲೇ ಅದಾನಂದ್ರ ಸುಧಾ ಹಚ್ಕೊಳ್ದಂಗೆ ಇರ್ತಾನ ಅವನು, ಅದ್ರ ಕಡೆ ಗಮನ ಇರುದಿಲ್ಲ. ಹಂಗ ಯೋಗಿಗಳ ಸ್ಥಿತಿ ಹಂಗಿರ್ತದೆ. ಏನ್ ಅದನ್ನ ಬಡಿಬೇಕು ಭಾಳ ಕಠಿಣ. ಒಳಗೆ ವಿವೇಕ ಜಾಗೃತ ಆಗ್ಬೇಕು ನೋಡ್ರಿ. ಏನ್ ಜಾಗೃತ ಆಗ್ಬೇಕು. ಅಂತ ಜಾಗೃತಗೊಳಿಸೋರ ಸಂಗನ ಬೇಕು ನಮಗೆ. ಸತತ ಅವರ ಸಂಘದಾಗಿದ್ರೆ ಏನಾರ ನಮ್ಗೆ ಅದಾಗ್ಬೇಕು. ಹೆಂಗಿರ್ತಾರಂದ್ರ ಅವನೇನು ಆ ಸ್ಥಿತಿ ಹೊಂದಿದಾಗ ಗೊತ್ತಾಗ್ಬೋದು ನೀ ಹೆಂಗಿರ್ತಾರ ಅವ್ರು ಅನ್ನೋದು. ನೀನು ಆ ಸ್ಥಿತಿ ಪಡಿ ಅಂದ್ರೆ ಗೊತ್ತಾಗತಿ ಜ್ಞಾನಿ ಹೆಂಗಿರ್ತಾನ. ನೀ ಬರೀ ಊಹಾ ಮಾಡ್ಕೊಂತ ಕುಂತ್ರ ಹಂಗಿರ್ಬೋದು ಹಿಂಗಿರ್ಬೋದು ಏನೇನೇನೋ ಕಲ್ಪಿಸ್ಕೊಂಡು ಹಂಗಿರುವುದೇ ಇಲ್ಲ ಅವ. ನೀ ಕಲ್ಪಿಸ್ಕೊಂಡು ಹಂಗಿರುದ ಅವ ಜನರು ಭಾವಿಸಿದ್ದನ್ನು ಬುಡಮೇಲು ಮಾಡುವನು. ಯಾರಂಗನೂ ಇರುದಿಲ್ಲ ಅವನು. ಶಿವನ ಎಚ್ಚರಿಕೆಯೊಳಗೆ ನಿನಗಿತ್ತಂದ್ರೆ ಈ ಮೂರು ಅವಸ್ಥೆಗಳ ಸಂಬಂಧ ಎಲ್ಲ ತಪ್ಪಿ ಹೋಗ್ಬಿಡ್ತಾವ. ಕನಸಿಲ್ಲ, ಎಚ್ಚರಿಲ್ಲ, ನಿದ್ರಿಲ್ಲ. ಈ ಜಡ ಶರೀರದ ಜನನ ಜೀವನ ಜನನ ಅಲ್ಲ. ಒಮ್ಮೆ ನಿಜದ ಎಚ್ಚರಿಕೆ ಆತಂದ್ರೆ ಅದು ದೃಢ ಆಗ್ಬೇಕಾರ ನಿರಂತರ ನಾವು ಅಭ್ಯಾಸಕ್ಕೆ ಕೂಡ್ಬೇಕಾಗತ್ತೆ. ಸ್ವರೂಪದ ಅನುಭವ ನಿಚ್ಚಳವಾಗಿ ಆಗುವವರೆಗೂ ನಾವು ಅಭ್ಯಾಸ ಮಾಡಬೇಕಾಗತ್ತೆ.
ಮದನ ವೈರಿ ಅಂದ್ರೆ ಕಾಮನ ವೈರಿ. ಹ್ಮ್ ಅದಕ್ಕೆ ವಿವೇಕ ಅಂತಾರೆ. ವಿವೇಕವಂತ, ಜ್ಞಾನದ ದೃಷ್ಟಿ, ದಿವ್ಯ ದೃಷ್ಟಿ ಅಂತ. ಹ್ಮ್ ಯಾವ ಕಣ್ಣಿನಿಂದ ಸುಟ್ಟ ಅಂದ್ರೆ ವಿವೇಕದ ಕಣ್ಣಿನಿಂದ, ಅದಕ್ಕೆ ಜ್ಞಾನ ದೃಷ್ಟಿ ಅಂತಾರೆ. ಜ್ಞಾನದ ಕಣ್ಣು, ವಿವೇಕದ ಸಣ್ಣ ಬೆರೆಸಿ ನೋಡು, ಅವಾಗ ಇದಕ್ಕೆ ಅಸ್ತಿತ್ವ ಉಳಿದು. ನಾವು ವಿಚಾರ ಇಲ್ಲದಕ್ಕೆ ಖರೆ ಅನ್ನೋರಂಗೆ ತೋರ್ತಾವ, ವಿಚಾರ ಮಾಡಿದಾಗ ಇಲ್ಲ ಇಲ್ಲ ಅನ್ನೋದು ಗೊತ್ತ. ಮದನ ವೈರಿ ತನ್ನವರಿಗೆ ಪದುಳದಿಂದ ಕೊಡುವ ಮುಕುತಿ ಸದರವಲ್ಲವೇ ಅಂತ. ಕಾಮನ ನಾಶ ಮಾಡ್ಕೊಂಡವ. ಅವನು ಹೇಳುವ ಕಾಮರಹಿತವಾದಂಥ ಸ್ಥಿತಿ ರಾಮಸ್ಥಿತಿ. ಅದು ಯಾವಾಗಲೂ ಅಂತರಾರಾಮ, ಅಂತರಂಗದಲ್ಲಿರ್ತಕ್ಕಂಥ ಕಾಮನೆಗಳನ್ನು ನಾಶ ಮಾಡ್ಕೊಂಡು ನಾವು ಅನುಭವಿಸುವಂಥದ್ದು. ಅದು ಎಲ್ಲರಿಗೂ ಉಪಯೋಗ ಬರ್ತದೆ. ಮಹಾತ್ಮ ಹೇಳುವಂತಹ ವಿಚಾರಗಳೇನದಾವಲ್ಲ, ಈ ಜಗತ್ತಿನ ಎಲ್ಲಾ ಜೀವಿಗಳಿಗೂ ಉಪಯೋಗ ಬರುವಂತಹದ್ದನ್ನು. ಏನ್ ನಿನಗೇನು ಬೇಕಾಗೈತಿ ಅಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸೋದ ಶಿವಾರಾಧನೆ. ನಿಜವಾಗಿ ಸ್ವರೂಪವನ್ನು ಬಿಟ್ಟು ಅನ್ಯ ವಸ್ತು ಇಲ್ಲ ಇಲ್ಲ. ಜನ್ಮ ಅನ್ನುವಂಥದ್ದು ಇದು ಒಂದು ಕನಸ, ಕನಸು ಇದ್ದಂಗನೇ. ಅರ್ಧ ನಿಮಿಷರ ನಿಮ್ಮ ಇರುವಿನ ಕಡೆ ಲಕ್ ಕೊಟ್ಟಾಗ ನಿಮಗೆ ಅನುಭವ ಬರ್ತದೆ. ಭಕ್ತಿ ಮಾಡೋದಂದ್ರೆ ಏನು? ಸ್ವರೂಪಾನುಸಂಧಾನದಾಗ ತೊಡಗುದು. ಸ್ವರೂಪಾನುಸಂಧಾನಂ ಭಕ್ತಿ ರೀತಿ ಅಭಿಧೇಯತೆ ಅಂದ. ಭಕ್ತಿ ಮಾಡಪ್ಪ ಭಕ್ತ ಅಂದ್ರೆ ಸ್ವರೂಪದ ಅನುಸಂಧಾನದಾಗ ನಾವು ತೊಡಗುದು. ಟೈಮ್ ಮಾತ್ರ ಇದು ಬಂದು ಟೈಮ್ ಮುಂದೆ